ಶುರು ಆಗುತ್ತೆ. ದಯವಿಟ್ಟು ಎಲ್ಲರೂ ಬರ್ಬೇಕಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಮಹಿಳೆಯರಿಗೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನೀವೇನು ನಮ್ಮ ಘಟಕದಲ್ಲಿ ನಾವು ಅದೇ ಮಾತಾಡ್ತಾ ಇದ್ದೀವಿ. ಬರೀ ನೀವು ಒಬ್ಬರೇ ಬರೋದಲ್ಲ, ಅದು ನಮ್ಮ ಪಕ್ಷವನ್ನ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಕುಟುಂಬ ಸದಸ್ಯರಿಗೂ ಪರಿಚಯ ಮಾಡಬೇಕು. ಅದರಿಂದ ನೀವು ಬಂದು ನಿಮ್ಮ ಜೊತೆಗೆ ಎಷ್ಟು ಜನ ಆಗುತ್ತೋ ಕುಟುಂಬದವರೆಲ್ಲ ಕರ್ಕೊಂಡು ಬರಲಿಕ್ಕೆ ಸಾಧ್ಯವಷ್ಟು ಪ್ರಯತ್ನ ಮಾಡಿ. ಮತ್ತೆ ಈ ಸಭೆಯನ್ನೇ ತುಂಬ ಯಶಸ್ವಿಯಾಗಿ ಆಯೋಜನೆ ಮಾಡಿದಂಥ ನಮ್ಮ ಶಿವಕತ್ತಣ್ಣ ಅವರು, ಇಂತಿಯಾಜ್ ಅವರು, ರವಿಕುಮಾರ್ ಅವರು, ಕೊರಟಗೆರೆ ರಸಮೂರ್ತಿ, ಮತ್ತು ರವಿಕುಮಾರ್ ಅವರು, ಮಂಜು ಅವರು, ಮತ್ತೆ ಇನ್ನು ಅನೇಕ ಜನ ಇದ್ದಾರೆ. ಕೆಲವೊಂದು ಜನ ನನಗೆ ಹೆಸರು ಗೊತ್ತಿರೋ ಹೆಬ್ಬೂರು ಗೋವಿಂದರಾಜಣ್ಣ ಅವರು, ಶ್ರೀನಿವಾಸ ಅವರು. ಯಾಕಂದ್ರೆ ನನಗೆ ಹಳಬದ ಹೆಸರು ಗೊತ್ತಿದೆ, ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕ್ಷಮೆ ಇಲ್ಲ. ಯಾಕಂದ್ರೆ ನಮ್ದು ಮೊದಲನೇದಾಗಿ ಅತಿಥಿಗಳಿಗೆ ನಾವು ಗೌರವ ಕೊಡ್ಬೇಕು. ನಮ್ಮ ಜಿಲ್ಲೆಗೆ ಬಂದಾಗ ಅವ್ರ ಹೆಸರು ಹೇಳ್ತೀವಿ. ನಮ್ಮ ಜಿಲ್ಲೆಗಳು ಯಾರು ಸಣ್ಣ ಪುಟ್ಟ ಹೆಸರುಗಳು ಕರೀದಿರೋ ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳ್ತಾ, ಈಗ ಒಂದು ಏನಂತಂದ್ರೆ ನಾವು ಸೋಷಿಯಲ್ ಮೀಡಿಯಾ ನೋಡಿ ನಮ್ಗೆ ಯಾವ ಮಾಧ್ಯಮದಲ್ಲೂ ತೋರಿಸ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ನಾವು ಪಕ್ಷಕ್ಕೆ ಬಂದಿರೋದು. ಆದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ಪಕ್ಷ ಸೇರಕ್ಕೆ ಹೋದಾಗ ನಾನು ಟಿ ಶರ್ಟ್ ಕೊಡ್ರಿ ಅಂತ ಹೋಗಿದ್ದೆ ಫ್ರೀಯಾಗಿ. ಯಾವ ಅಭ್ಯರ್ಥಲ್ಲ ಪ್ರಚಾರ ಮಾಡ್ತಾರೆ ನಮ್ಮ ಜಿಲ್ಲಾದಲ್ಲಿ ಉಪಚುನಾವಣೆಯಲ್ಲಿ. ಸರ್ ನಮಗೂ ಕೊಡಿ ಸರ್, ನಾವು ಪ್ರಚಾರ ಮಾಡ್ತೀವಿ ಅಂದ್ರೆ ಹಂಗೆಲ್ಲ ಕೊಡಲ್ಲಪ್ಪ, 100 ರೂಪಾಯಿ ಕೊಡ್ಬೇಕಂದ್ರೆ ವಯಸ್ಸು 5 ಪಕ್ಷ 100 ರೂಪಾಯಿ ನಾವು ನಿಮ್ಮ ಪಕ್ಷ ಪ್ರಚಾರ ಮಾಡ್ತೀವಲ್ಲ ಅಂತಂದ್ರೆ, ಬೇಡ ಹೆಸರು ನಾವು ನಂಬರ್ ಕೊಡಂತ ನಂಬರ್ ಬರ್ಕೊಂಡು ವಾಟ್ಸಪ್ ಗ್ರೂಪ್ ಮಾಡಿದ್ರು. ಆ ಗ್ರೂಪ್ ಅಲ್ಲಿ ಪ್ರತಿದಿನ ಹಿಂಗ್ ಹೋರಾಟಗಳು ನಡೀತಾ ಇರ್ತಕ್ಕಂಥದ್ದು ಆಗ್ತಾ ಇದ್ರು. ಅದನ್ನ ನಮ್ಮ ಕೆಲಸ ಇಲ್ಲದೆ ಸಮಯದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೆ. ಅವಾಗ ನಮ್ಗೆ ಪಕ್ಷಕ್ಕೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಆಯ್ತು. ಆದ್ರಿಂದ ನಾನು ಅದೇ ತರ ಉಪಯೋಗಿಸ್ತಾ ಇದ್ದೀನಿ. ಇವಾಗ ಯಾರು ನಮ್ಮ ಪಕ್ಷದ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ಬಿಟ್ಟು ಅವ್ರ ನಂಬರ್ ಮಾಡ್ತೀನಿ. ಆ ಗ್ರೂಪ್ ಮಾಡಿ ನಮ್ಮ ಪಕ್ಷದ ವಿಚಾರಗಳನ್ನ ನಮ್ಮ ಟಿವಿ ಮೆಕ್ಯಾನಿಕ್ಗಳು, ನಮ್ಮ ಗ್ರಾಹಕರು ಒಂದು ಗುಂಪು ಮಾಡಿ ಅದರಲ್ಲೂ ಸಮೇತ ಆಗ್ತಾ ಇರ್ತೀನಿ. ಇರಾರಿರ್ಲಿ ಹೋರಾಡುವಾಗ ಎಕ್ಸಿಟ್ ಆಗಿದ್ದಾರೆ ಕಳಿಸ್ತಾ ಇರ್ತೀನಿ. ಅದು ನೋಡಿ ಕೆಲವು ಜನ ಮೆಂಬರ್ಶಿಪ್ ಆಗ್ತಾ ಇದಾರೆ. ನೀವು ಅದೇ ರೀತಿ ಮಾಡಿ. ಯಾರ್ಯಾರು ಪಕ್ಷದ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ ಅವರು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ವಿಚಾರಗಳನ್ನ ಶೇರ್ ಮಾಡ್ತಾರೆ. ಒಂದಲ್ಲ ಒಂದೇ ದಿನ ಅವರಿಗೆ ತಟ್ಟುತ್ತೆ, ನಮ್ಮನ್ನ ಸಂಪರ್ಕ ಮಾಡಿ ಸೇರ್ಕೊಳ್ತಾರೆ ಅಂತ ಹೇಳ್ತಾ, ಈಗ ಈ ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ನಮ್ಮ ಘಟಕ ನಮ್ಮ ರಾಜ್ಯ ಗೌರವಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ನಾನು ಮಾತು ಶುರು ಮಾಡೋದಕ್ಕೆ ಮೊದಲು, ಸಾಮಾನ್ಯವಾಗಿ ಮಾತು ಶುರು ಮಾಡೋದಕ್ಕೆ ಮೊದಲು ಏನ್ ಮಾಡ್ತೀನಿ, ನಾನು ಘೋಷಣೆ ಹಾಕ್ತೀನಿ. ಇವತ್ತು ಘೋಷಣೆ ಹಾಕೋದಕ್ಕೆ ಮೊದಲು ದಯವಿಟ್ಟು ನೀವೆಲ್ಲರೂ ಎಲ್ಲರಲ್ಲೂ ಮೇಲೆ ಇರೋರು ಕೇಳಬೇಕು, ಕೇಳ್ಕೊಳ್ತಾ ಇದೀನಿ. ಇವತ್ತಿನ ನಮ್ಮ ಅಸ್ತ್ರ ಯಾವುದು? ಮೊಬೈಲ್. ಎಲ್ಲರೂ ಅದನ್ನ ಅಸ್ತ್ರವನ್ನ ಶಸ್ತ್ರವನ್ನ ಹೊರಗೆ ತೆಗೀರಿ. ಒಂದು ಸೆಲ್ಫಿ ತಗೊಳ್ಳಿ. ಒಂದು ಸೆಲ್ಫಿ ತಗೊಂಡು ಏನ್ ಮಾಡ್ಬೇಕು? ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಟ್ವಿಟರ್ ಅಲ್ಲೋ ಯಾವ್ದ್ರಲ್ಲಿ ಇದೀರೋ ಅದ್ರಲ್ಲಿ ಪೋಸ್ಟ್ ಮಾಡಿ. ಘೋಷಣೆ ಮುಗಿಯೋದ್ರೊಳಗೆ ಮಾಡ್ಬೇಕು. ಅದಾದ್ಮೇಲೆ ಘೋಷಣೆ ಅದು ಸೆಲ್ಫಿ ತೆಗೆದು ನಿಮ್ ಸೆಲ್ಫಿ ತಗೊಳ್ಳೋಣ, ನಮ್ಮದಲ್ಲ. ನೀವು ನಿಮ್ದು ಸೆಲ್ಫಿ, ನಿಮ್ ಫೋಟೋ ಇರೋದು ತಗೊಳ್ಳಿ. ನಿಮ್ ಫೋಟೋ ಇರೋದು ಹಿಂದೆನಾದ್ರೂ ಇರ್ಲಿ, ಯಾವ ಕಡೆನಾದ್ರೂ ಇರ್ಲಿ, ಸೆಲ್ಫಿ ತಗೊಳ್ಳಿ. ಅದಾದ್ಮೇಲೆ ಇವತ್ತಿನ ಕಾರ್ಯಕ್ರಮ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಪುಟದಿಂದ ಲೈವ್ ಆಗ್ತಿದೆ. ಆ ಪೇಜ್ಗೆ ಹೋಗಿ ಏನ್ ಮಾಡ್ಬೇಕು? ಶೇರ್ ಮಾಡ್ಬೇಕು. ಲೈಕ್ ಮಾಡಿ ಶೇರ್ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬೆಚ್ಚತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಹಾಲಿ ತುಮಕೂರು ಜಿಲ್ಲೆಯ ಉಸ್ತುವಾರಿಗಳು ಆಗಿರುವಂತಹ ರಮೇಶ್ ಗೌಡ್ರೆ, ಪಕ್ಷದ ಉಪಾಧ್ಯಕ್ಷರಾಗಿರುವಂತಹ ಸೋಮ್ ಸುಂದರ್ ಮತ್ತು ಜ್ಞಾನಸಿಂಧು ಸ್ವಾಮಿ ಅವರೇ, ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಆಗಿರುವಂತಹ ಜೀವನ್ ರವರೇ, ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಕೃಷ್ಣ ಅವರೇ, ಇಲ್ಲಿ ನಮ್ಮ SC/ST ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನರಸಿಂಹರಾಜು ಅವರೇ, ಪಕ್ಷಕ್ಕೆ ನೂತನವಾಗಿ ಸೇರ್ಪಡೆಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರಲ್ಲಿ ಸಹಾಯ ಮಾಡಿರುವಂತಹ ಮಧುಸೂದನ್ ಅವರೇ, ನಮ್ಮ ಪಕ್ಷದ ಹಿಂದೆ ಚುನಾವಣೆಗೂ ನಿಂತಿದ್ದಂತ ರಂಗನಾಥ್ ಗೌಡ್ರೆ, ನಮ್ಮ ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿ ಅನುಸ್ವಾಮಿ ಅವರೇ, ಜಿಲ್ಲಾ ಸಂಚಾಲಕರಾದಂತಹ ಪಟೇಲ್ ಗಂಗಾಧರ್ ಅವರೇ, ಗುಬ್ಬಿ ಮಹಿಳಾ ಘಟಕದ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮಂಜುಳಾ ಅವರೇ, ಉಪಾಧ್ಯಕ್ಷ ಕುಣಿಗಲ್ನ ತಾಲೂಕು ಘಟಕದ ಉಪಾಧ್ಯಕ್ಷರಾದಂತಹ ರೇಖಾ ಅವರೇ,
ಹಾಗೆ SC/ST ಘಟಕದ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಚೆನ್ನಯ್ಯ ಅವರೇ, ನೀವೇನಾಗಿದ್ದೀರಾ? ಸಂಚಾಲಕರ. ತುಮಕೂರು ಜಿಲ್ಲಾ ಸಂಚಾಲಕರಾದಂತಹ ನಾಗರಾಜ್ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ KRS ಪಕ್ಷದ ವೀರ ಸೈನಿಕರೇ, ವೀರ ಸೇನಾನಿಗಳ, ಹಾಗೆ ನಮ್ಮ ಸ್ನೇಹಿತರಾದಂತಹ ಗೋಮಾರದಳ್ಳಿ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಒಬ್ಬ ರಂಗಕರ್ಮಿ, ನಾಟಕ ಆಡ್ಸೋರು, ನಾಟಕ ನೋಡೋರು, ನಾಟಕ ಆಡ್ಸೋರು, ಪತ್ರಕರ್ತರಾಗಿದ್ದವರು. ಅವರು ಸೇರಿದಂತೆ ಇಲ್ಲಿ ಬೇರೆ ಬೇರೆ ಪಕ್ಷದ ಹೊರತಾಗಿ ಈ ಸಭೆಗೆ ಬಂದಿರುವಂತ ಎಲ್ಲ ಬಂಧುಗಳೇ, 5-6 ವರ್ಷಗಳಿಂದ ನಾವು ಪಕ್ಷ ಸ್ಥಾಪನೆ ಮಾಡಿದಾಗ ಒಬ್ರೋ ಇಬ್ರು ಅಷ್ಟೇ ನಾವು ಮಾತಾಡೋರು ಇದ್ದಿದ್ದ ಅವಾಗ. ಹಾಗಾಗಿ ಬಹುತೇಕವಾಗಿ ಪಕ್ಷದ ವಿಚಾರಗಳನ್ನ, ತತ್ವಗಳನ್ನ, ನಮ್ಮ ಮುಂದಿನ ಕಾರ್ಯಯೋಜನೆಗಳೆಲ್ಲ ಮಾತಾಡೋದು ನಂದೇ ಜವಾಬ್ದಾರಿ ಇರ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಬಹುತೇಕ ಪತ್ರಿಕಾಗೋಷ್ಠಿಗಳಲ್ಲಿ, ಸಭೆಗಳಲ್ಲಿ ಬಹಳ ಜನ ಮಾತಾಡೋರು ಇರ್ತಾ ಇರ್ಲಿಲ್ಲ. ಹಾಗಾಗಿ ಎಲ್ಲಾ ವಿಚಾರಗಳನ್ನು ಬಿಡದೆ ನಾನು ಮಾತಾಡಬೇಕಾಗಿತ್ತು. ಯಾಕಂದ್ರೆ ಬೇರೆಯವ್ರು ಮಾತಾಡ್ತಾರೋ ಇಲ್ವೋ ಅಂತ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ತುಂಬಾ ಸಂತೋಷದ ವಿಚಾರ ಏನಂದ್ರೆ ನನಗೆ ಮಾತಾಡೋದಕ್ಕೆ ಯಾರು ಏನು ಉಳಿಸೇ ಇಲ್ಲ. ಉಳಿಸಿದಾರ? ಯಾರ್ಯಾರು ಮಾತಾಡೋಕೆ ಬರದೇ ಇದ್ದವರಿಂದ ಹಿಡ್ಕೊಂಡು ಒಂದಷ್ಟು ವೃದ್ಧಿ ಮಾಡಿಕೊಂಡು ಇವಾಗ ನಾಯಕತ್ವ ಕೊಡುವಂತಹ ಸ್ಥಾನಕ್ಕೆ ನಮ್ಮ ಪಕ್ಷದ ಅನೇಕ ಮುಖಂಡರು, ನೂರಾರು ಜನ ಇವತ್ತು ರಾಜ್ಯದಲ್ಲಿ ಸಿದ್ಧವಾಗಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ. ಹಾಗಾಗಿನೇ ನನಗೆ ನಾವು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇರ್ತೀವೋ ಬಿಡ್ತೀವೋ ಅಂತ ಬಹಳ ಸ್ಪಷ್ಟವಾಗಿದೆ. ನಾವು ಒಂದಷ್ಟು ದಿವಸ ಇರ್ತೀವಿ, ಆದ್ರೆ ಆಮೇಲೆ ಹೋಗ್ತೀವಿ. ಇರ್ತೀವೋ ಹೋಗ್ತೀವೋ ಅಂದ್ರಲ್ವಾ, ಹೋಗೋದಂತೂ ಗ್ಯಾರಂಟಿ. ಅಂದ್ರೆ ಒಂದಷ್ಟು ದಿವಸ ಇದ್ದೇ ಇರ್ತೀವಿ. ಅದೇ ತರಕ್ಕೆ ನಮ್ಮ ಪಕ್ಷ ಮುಂದಕ್ಕೆ ಏನೇನೋ ಆಗುತ್ತೆ, ಏನೇನೋ ಮಾಡುತ್ತೆ. ಆದ್ರೆ ಒಳ್ಳೆಯ ಒಂದು ತಂಡ, ಒಂದು ವಿಚಾರ ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವಾಗಿ ಇಲ್ಲಿನ ಸೈನಿಕರಾಗಿ ಎದ್ದು ನಿಂತಿದೆ. ಈ ಸಂದರ್ಭದಲ್ಲಿ ಅವರು ಮಂಜುಳಾ ಆ ತಾಯಿ ಹೇಳಿದ್ರು, ಹುಡುಕ್ತಿದ್ದೆ ಯಾರಾದ್ರೂ ಟಿ ಶರ್ಟ್ ಹಾಕೊಂಡಿರೋರನ್ನ ನನಗೆ ಕಾಣಿಸ್ತಾರಂತ. ಹೌದಲ್ರಣ್ಣ? ಇವತ್ತು ಇದೇ ಕಾರ್ಯಕ್ರಮಕ್ಕೆ ಬಂದಿರೋರು ಬೇರೆ ಇನ್ಯಾವುದೋ ಕಾರ್ಯಕ್ರಮ ಇಟ್ಕೊಳ್ದೆ, ಯಾವ್ದೋ ಮದುವೆಗೋ ಅಥವಾ ಇನ್ಯಾವುದೋ ಆಫೀಸ್ಗೋ ಇನ್ಯಾವುದೋ ಖಾಸಗಿ ಕಾರ್ಯಕ್ರಮ ಇಟ್ಕೊಳ್ದೆ ನಿಮ್ ಊರಿನಿಂದ ಇದೇ ಕಾರ್ಯಕ್ರಮಕ್ಕೆ ಬಂದಿರೋರು ಕೈ ಎತ್ತಿ. ನಿಮ್ಮಲ್ಲಿ ಎಷ್ಟು ಜನ ಮನೆಯಿಂದ ಟಿ ಶರ್ಟ್ ಹಾಕೊಂಡು ಬಂದಿರೋರು ಅವ್ರ ಕೈ ಎತ್ತಿ. ಮನೆಯಿಂದಾನೇ ಟಿ ಶರ್ಟ್ ಹಾಕೊಂಡು ಬಂದವರು, ಮನೆಯಿಂದಾನೇ ಟಿ ಶರ್ಟ್ ಹಾಕೊಂಡು ಬಂದವರು ಇಷ್ಟೇ ಜನ ಅಲ್ವಾ? ಮಿಕ್ಕವರು ಎಲ್ಲ ಜೇಬಲ್ಲಿ ಇಟ್ಕೊಂಡು, ಪಂಚೆಯಲ್ಲಿ ಇಟ್ಕೊಂಡು, ಬ್ಯಾಗಲ್ಲಿ ಇಟ್ಕೊಂಡು ಬಂದ್ರೆ ಅವ್ರಿಗೆ ಪಾಪ ಮಂಜುಳಾ ತರದು ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಜನ ಇಲ್ವೇನಪ್ಪ? ಇದಾರೋ ಇಲ್ವಾ? ಹುಡುಕ್ತಿದ್ದಾರೆ. KRS ಪಕ್ಷದವ್ರು ಎಲ್ಲಿ ಕಾಣಿಸ್ಲಿ. ನಾನು 100 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಳ್ತೀನಿ, 1000 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಳ್ತೀನಿ, ನಾನು ಅವ್ರಿಗೆ ಊಟ ಕೊಡಿಸ್ಬೇಕು, ನಾನು ಅವ್ರಿಗೆ ತಿಂಡಿ ಕೊಡಿಸ್ಬೇಕು, ಟೀ ಕೊಡಿಸ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅನ್ನುವಂಥವ್ರು ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿದ್ದಾರೆ. ಅವರಿಗೆ ಇದೇ ಕಾರ್ಯಕ್ರಮಕ್ಕೆ ಬಂದಿರುವಂತವ್ರು ಮನೆಯಿಂದ ಟಿ ಶರ್ಟ್ ಹಾಕೊಳ್ಳದೆ ಇಲ್ಲಿ ಬಂದು ಸುಮ್ಮನೆ ಶೋ ಆಫ್ ಹಾಕೊಂಡಿರೋರು ನೀವು ಮೋಸ ಮಾಡ್ತಿದ್ದೀರೋ ಇಲ್ಲಣ್ಣ? ಮಾಡ್ತಿದ್ದೀರೋ ಇಲ್ವಾ? ನಾವು ಒಪ್ಕೊಳ್ಬೇಕು. ಇಲ್ಲಿ ನಿಮ್ಮನ್ನು ರಂಸೋದಿಕ್ಕೆ ಅಥವಾ ಖುಷಿ ಪಡಿಸೋದಿಕ್ಕೆ ಇದು ನಾವೇನು ಎಂಟರ್ಟೈನರ್ಸಾ, ಕಮಿಡಿಯನ್ಸಾ, ಹಾಸ್ಯಗಾರರ? ಇಲ್ಲ. ನಾವಿವತ್ತು ಬ್ರಹ್ಮ ರಾಕ್ಷಸರ ವಿರುದ್ಧ ಹೋರಾಡ್ತಾ ಇದ್ದೀವಿ, ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಹೋರಾಡ್ತಿದ್ದೀವಿ. ಇವತ್ತು ನಾವು ನೈಸಾಗಿ ಮಾತಾಡಿಕೊಂಡು ಎಲ್ರಿಗೂ ಖುಷಿ ಪಡಿಸ್ಕೊಂಡು ನಾವು ನಮ್ಮ ಉದ್ದೇಶ ಸಾಧನೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಆಗುತ್ತೆ ನಮ್ಮ? ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪಕ್ಷದ ಕಾರ್ಯಕ್ರಮಕ್ಕೆ ಬಂದಾಗ ಮನೆಯಿಂದಾನೇ ಹಾಕೊಂಡು ಬನ್ನಿ ಟಿ ಶರ್ಟ್. ಮತ್ತೆ ಮನೆಗೆ ಹೋಗೋ ತನಕ ಹಾಕೊಳ್ಳಿ. ಬೇರೆ ಇನ್ಯಾವುದೋ ಆಗ್ಲಿಲ್ದಲ್ಲ, ಮದುವೆಗೆ ಹೋಗ್ಬೇಕು, ಇನ್ಯಾವುದೋ ಖಾಸಗಿ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಟಿ ಶರ್ಟ್ ಹಾಕೊಳ್ಳೋದಿಕ್ಕೆ ನಮ್ಗೆ ಮುಜುಗರ ಆಗುತ್ತೆ. ದಯವಿಟ್ಟು ಅಂತ ಸಂವಿಧಾನ ತೆಗೀರಿ. ಆದ್ರೆ ಪಕ್ಷದ ಕಾರ್ಯಕ್ರಮಕ್ಕೆ ಬಂದಾಗ ಹಾಕೊಂಡು ಕೊನೆಗೆ ಮನೆಗೆ ಹೋಗೋ ತನಕ ಪಕ್ಷದ ಟಿ ಶರ್ಟ್ ಹಾಕೊಂಡು ಹೋಗಿ ದಾರಿಲಿ ನಿಮ್ಮನ್ನ ಯಾರೋ ಒಬ್ರು ಮಾತಾಡಿಸ್ತಾರೆ, KRS ಅಂತಾರ. ಎಷ್ಟು ಜನಕ್ಕೆ ಅನ್ಸ್ಕೊಂಡಿದೀರ ಹಂಗೆ? ಬಹಳ ಜನಕ್ಕೆ KRS ಗೆ ಜೈ ಅಂತಾರೆ. KRS ಗೆ ಧಿಕ್ಕಾರ ಅಂದಿದ್ದನ್ನ ನೋಡೇ ಇಲ್ಲ ನಾವು. ಭ್ರಷ್ಟ ಸರ್ಕಾರಿ ಅಧಿಕಾರಿಗಳನ್ನ ಬಿಟ್ಟು ಅಲ್ಲಿ ಯಾರೋ ಒಂದು ಯಾವ್ದದು ಮೊನ್ನೆ ಆಗಿದ್ದು ಮಳವಳ್ಳಿಲೋ ಮಂಡ್ಯ ಜಿಲ್ಲೆಯಲ್ಲೋ ಕೆಲವೊಂದು ಗೂಂಡಾಗಳು ಮತ್ತೆ ಭ್ರಷ್ಟ ಅಧಿಕಾರಿಗಳನ್ನ ಬಿಟ್ರೆ KRS ಪಾರ್ಟಿಗೆ ಧಿಕ್ಕಾರ ಅನ್ನೋರೇ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲ ನೋಡಿದ ತಕ್ಷಣ ಜೈ KRS ಗೆ ಜೈ. ನಾವು ಗಾಡಿಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಬೈಕ್ ಹಾಕೊಂಡು ಬಂದು KRS ಗೆ ಜೈ ಹೋಗ್ತಾರಮ್ಮ. ಆಮೇಲೆ ಕೆಲವೊಂದು ಕಡೆಗಳಲ್ಲಿ ನನ್ಗೆ ಆಶ್ಚರ್ಯ ಆಗುತ್ತೆ. ಹೋಗ್ತಾ ಇರ್ತೀವಿ ನಮ್ಮ ಕಾರಲ್ಲೋ, ನಾವು ಟಿಟಿ ಜನಚೈತನ್ಯ ವಾಹನದಲ್ಲೋ ಯಾವನ ಬಂದ ಟೂ ವೀಲರ್ ಅಡ್ಡ ಹಾಕ್ದ ಅಥವಾ ಕಾರ್ ಅಡ್ಡ ಹಾಕ್ದ ನಿಲ್ಲಿಸ್ರಿ ಅಂತಾನೆ.
ಏನೋ ಅನುಸ್ವಾಮಿ ನೋಡ್ತೀನಿ ನಮ್ಮ ಸಾರ್ತಿನ ಏನಯ್ಯ ಅನುಸ್ವಾಮಿ ಏನಾದ್ರು ಮಾಡ್ತೀನಿ ಅವನಿಗೆ ಅಂತೀನಿ ಇಲ್ಲ ಅಂತಾನೆ ಅವನು ಬಂದವನು. ಆಮೇಲೆ ಗಾಡಿಯಿಂದ ಜಬರ್ದಸ್ತ್ ಆಗಿ ಇಳಿದು ಬಂದು QR ಕೋಡ್ ತೋರಿಸಿದ್ರು ಅಂತಾನೆ ತೋರಿಸಿ ಅಂತ ಮರ್ಯಾದೆ ಮಾತಾಡಲ್ಲ. ನಾನು ಜಬರ್ದಸ್ತ್ KRS ಪಕ್ಷಕ್ಕೆ ದೇಣಿಗೆ ಕೊಡೋದು ನನ್ನ ಹಕ್ಕು, ತೆಗಿ ನಿಮ್ QR ಕೋಡ್ ಅಂತಾನೆ ಬಂದಿದಾರಣ್ಣ. ಬಸ್ಸಲ್ಲಿ ಹೋಗೋವಾಗ ನಾನು ಬೇಡ ಅಂದೆ. ಅಂದ್ರೆ ಟಿಕೆಟ್ ಕೊಟ್ಟ ಮೇಲೆ ಕಂಡಕ್ಟರ್ ತಾನೇ ದುಡ್ಡು, ಅವ್ನು ಟಿಕೆಟ್ ಕೊಡೋದಿಕ್ಕೆ ಅಂದ್ರೆ ಟಿಕೆಟ್ ನಾನು ದುಡ್ಡು ಕೊಡೋವಾಗ ಒಬ್ಬ ಬೆಂಗಳೂರಲ್ಲಿ ಇಲ್ಲ ನಿನ್ ಜೇಬಿಂದ ಹಾಕ್ತಿಯಪ್ಪ, ನೀನ್ ಕೊಡ್ಬೇಡ ನಾನೇ ಕೊಡ್ತೀನಿ ಅಂದ್ರು. ಇಲ್ಲ ನೀನ್ ಕೊಡೋದ್ ಬೇಡ ನಾನೇ ಕೊಡ್ತೀನಿ, ನಿಮ್ಮ ಹತ್ರ ದುಡ್ಡೇ ತಗೊಳ್ಳಲ್ಲ ಅಂತ ಟಿಕೆಟ್ ಇಲ್ಲದೆ ನಮ್ಗೆ ಕೊಟ್ಟಿದ್ದಾರೆ. ನಾನು ಒಬ್ಬರಿಗೆಲ್ಲ ರವಿ ಕೃಷ್ಣ ರೆಡ್ಡಿ ಅನ್ನೋ ಜನಕ್ಕೆ ಪರಿಚಯ ಇದಾರೆ ಇರ್ಬಹುದು ಅಂದ್ಕೊಂಡ್ಬೇಡಿ. ಅಪರಿಚಿತರಿಗೂನು ಈಗ ಕೃಷ್ಣ ಯಾರು ಹೇಳ್ತಾರೆ ಬೆಳಿಗ್ಗೆ ಕೃಷ್ಣನ ಯಾರು ಅಲ್ವೇನಪ್ಪ, ದಾರಿ ಹೋಗೋವಾಗ ಯಾರೋ ನಮ್ಗೆ ಕೊಡ್ಸಿದ್ರು ಮಾತಾಡ್ಸಿದ್ರು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಟಿ ಶರ್ಟ್ ಹಾಕೊಂಡಿದ್ದಕ್ಕೆ ನರಸಿಂಹಮೂರ್ತಿ ಅಲ್ಲ ಬಹಳ ಜನಕ್ಕೆ ದಾರಿಯಲ್ಲಿ ಹೋಗೋವಾಗ ಎಷ್ಟೋ ಜನ ನಿಲ್ಲಿಸಿ ಮಾತಾಡಿಸಿ ಕಾಫಿ ಕೊಡಿಸ್ತಾರೆ, ತಿಂಡಿ ಕೊಡಿಸ್ತಾರೆ, ಊಟ ಕೊಡಿಸ್ತಾರೆ, ದೇಣಿಗೆನೂ ಕೊಡ್ತಾರೆ. ಹಾಗಾಗಿ ಮನೆಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ, ಪಕ್ಷದ ಸೈನಿಕರು ಇಲ್ಲಿ ಟಿ ಶರ್ಟ್ ನಮ್ಮದು ಯೂನಿಫಾರ್ಮ್ ಹಾಕೊಳ್ಳೋದ್ರಿಂದ ಹಿಂದೆ ಎಲ್ಲ ಇವಾಗ ಸುಲಭ ಆಗಿದೆ. ಒಂದು 25-30 ವರ್ಷದಿಂದ ಒಬ್ಬ ವ್ಯಕ್ತಿಯ ಅವನ ಆರ್ಥಿಕ ಸಾಮರ್ಥ್ಯ, ಅವನ ಕೌಟುಂಬಿಕ ಸಾಮರ್ಥ್ಯವನ್ನ ಅವನ ಹಾಕೊಳ್ಳೋ ಬಟ್ಟೆ, ಅವನ ಹಾಕೊಳ್ಳೋ ಚಪ್ಪಲಿಯಿಂದ ನೋಡ್ಬೋದು. ಇವತ್ತು ಸ್ವಲ್ಪ ಕಷ್ಟ, ಎಲ್ಲಾ ತರದ ಶರ್ಟ್ಗಳು ಎಲ್ಲರೂ ಹಾಕ್ತಾರೆ, ಎಲ್ರಿಗೂ 500,000 ರೂಪಾಯಿಗೆಲ್ಲ ಚೆನ್ನಾಗಿರೋ ಶರ್ಟೇ ಸಿಗುತ್ತೆ. ಬಟ್ಟೆಯಿಂದ ಇವತ್ತು ಅವನ ಕುಟುಂಬದಲ್ಲಿ ಏನ್ ಸಮಸ್ಯೆ ಇದೆ, ಅವನಿಗೆ ಬಡವನೋ ಶ್ರೀಮಂತನೋ ಹೇಳಕ್ ಆಗ್ತಾ ಇಲ್ಲ ಇವತ್ತು. ಆದ್ರೆ ನಾವು ಟಿ ಶರ್ಟ್ ಹಾಕೊಂಡು ಬಂದ್ಮೇಲೆ ಎಲ್ಲರೂ ಒಂಥರ ಸಮಾನರಲ್ವಾ ಇಲ್ಲಿ? ಹೌದೋ ಇಲ್ವೋ? ಯಾರಾದ್ರೂ ಬೇರೆ ವಿಭಿನ್ನವಾಗಿ ಕಾಣಿಸ್ತಾರ? ಹಾಗಾಗಿ ಒಂದು ಸಮಾನತೆ ಬಂದಿದೆ. ಮತ್ತೆ ಸಮಾಜದಲ್ಲಿ KRS ಪಕ್ಷದ ಟಿ ಶರ್ಟ್ ನೋಡಿದಾಗ ಅನೇಕ ಜನರಿಗೆ ಒಂದು ಚೈತನ್ಯ ಬರ್ತಾ ಇದೆ, ಸ್ಫೂರ್ತಿ ಬರ್ತಾ ಇದೆ. ನಮ್ಮನ್ನ ನೋಡಿ ತಾಲೂಕು ಆಫೀಸಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾರೆ, ನಾನು ಯಾರಿಗೆ ಹೇಳ್ತೀನಿ ನೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ KRS ಪಕ್ಷದವ್ರಿಗೆ ಹೇಳ್ತೀನಿ ಅಂತಾರೆ. ಸುಳ್ಳು ಹೇಳ್ತಾರೆ. ಏನಂತ? ನಾನ್ KRS ಪಕ್ಷದವನು ಅನ್ಬಿಡ್ತಾರೆ. ಅವ್ನು ಎದ್ನೋ ಬಿದ್ನೋ ಅಂತೇಳಿ ಪಟ ಮಾಡ್ತಾರೆ. ಹೋಗೋಣ ಒಬ್ಬ ಬೆಳಗಾವಿಯಲ್ಲಿ 4 ವರ್ಷದಿಂದ 3 ವರ್ಷದಿಂದ ನಾವು ಜನಚೈತನ್ಯ ವಾಹನ ಯಾವ್ದೋ ಹೋಗಿದ್ದಾಗ ಒಬ್ಬ ಬಂದ್ಬಿಟ್ಟು ನೇಸರ್ಗಿ ಅಂತ ಊರು ಅನ್ಸುತ್ತೆ, ಅದು ಬೆಳಗಾವಿ ಪಕ್ಕದಲ್ಲಿ. ಒಬ್ಬ ಬಂದು ನಮ್ಮ ಗಾಡಿ ಪಕ್ಕದಲ್ಲಿ, ನಾನು ಒಳಗಡೆ ಕೂತಿದ್ದೆ, ಇಳಿದಿರ್ಲಿಲ್ಲ, ಯಾಕಂದ್ರೆ ಸುಮ್ಮನೆ ಹಂಗೆ ಹೋಗ್ತಿರೋದು, ಅದು ಇಳಿಯುವಂತ ಕಾರ್ಯಕ್ರಮ ಇರ್ಲಿಲ್ಲ, ಊರೊಳಗಡೆ ಆಗ ಹೋಗುವಂತದ್ದು. ಹಾಗಾಗಿ ಅಲ್ಲಿ ನಿಲ್ಸಿ ನಮ್ಮ ಮೈಕು ಹಾಕಿತ್ತು ಗಾಡಿಲಿ. ಒಬ್ಬ ಓಡಾಡ್ ಬಂದ, ಸರ್ ಬೇಗ ನನ್ನ ಮೆಂಬರ್ ಮಾಡಿಸಿ ಸಾರ್ ಅಂದ. ಏನಪ್ಪ ಏನ್ ಮೆಂಬರ್, ಇಂಥ ಊರಲ್ಲಿ ನೀನ್ ಮೆಂಬರ್ ಆಗ್ಬೇಕು ಏನು ಅಂದ್ರ, ಸಾರ್ ನಮ್ಮೂರಲ್ಲಿ ನಾನು ಗ್ರಾಮ ಪಂಚಾಯತಿನಲ್ಲಿ ಒಂದ್ಸಲ ಹೋಗಿದ್ದೆ, ಅಲ್ಲಿ ನನಗೆ 10,000 ರೂಪಾಯಿ ಲಂಚ ಕೇಳಿದ, ಯಾವ್ದೋ ಖಾತೆನೋ ಗೀತೆನೋ, ನಾನು KRS ಪಕ್ಷದವನು ಅಂತ ಹೇಳಿದೆ, ಅವ್ನು ಇಮಿಡಿಯೇಟ್ ಆಗಿ ಮಾಡ್ಕೊಂಡೆ ಸರ್, ಆದ್ರೆ ನನ್ನ ಮೆಂಬರ್ಶಿಪ್ ತಗೊಂಡಿಲ್ಲ ಸರ್, ನೀವೇ ಮೆಂಬರ್ ಮಾಡಿ ಸರ್. ಅವನಿಗೊಂದು ಪ್ರಜ್ಞೆ ಇತ್ತು, ನಾನು KRS ಪಕ್ಷದ ಹೆಸರು ಹೇಳಿ ಕೆಲಸ ಮಾಡಿಸ್ಕೊಂಡಿದ್ದೀನಿ, ಆದ್ರೆ ನಾನು ಇಲ್ಲಿ ತನಕ ಮೆಂಬರ್ ಆಗಿಲ್ಲ. ಇವತ್ತು ನಮ್ಮೂರಿಗೆ ಬಂದಿದ್ದಾರೆ, ಇವತ್ತು ನಾನು ಆಗ್ಲಿಲ್ಲ ಅಂದ್ರೆ ನಾನು ಒಬ್ಬ ಕೆಟ್ಟ ವ್ಯಕ್ತಿ, ಅಪ್ರಾಮಾಣಿಕ ಆಗ್ಬಿಡ್ತೀನಿ ಅಂತ ಹೇಳಿ ನನ್ನ ಕೈಯಲ್ಲಿ ಮೆಂಬರ್ಶಿಪ್ ಮಾಡಿಸ್ತಾರೆ. ಸೊ ಹೀಗೆ ಅನೇಕ ಜನ ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿ ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ. ನಮಗೆ KRS ಪಕ್ಷದವ್ರನ್ನ ಮೀಟ್ ಮಾಡಬೇಕು, ಆ ಪಕ್ಷನ ಸೇರ್ಬೇಕು ಅಂತೇಳಿ. ಹಾಗಾಗಿ ಅವ್ರಿಗೆಲ್ಲ ಅವಕಾಶ ಕೊಡಬೇಕು ಅಂದ್ರೆ ನಾವು ಹೆಚ್ಚೆಚ್ಚು ಪಕ್ಷದ ಕಾರ್ಯಕ್ರಮಗಳಿಗೋ ಸಭೆಗಳಿಗೋ ಹೋದಾಗ ಟಿ ಶರ್ಟ್ ಹಾಕೊಳ್ಳೋದನ್ನ ಮಾಡಿ, ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ, ನಿಮ್ಗೊಂದು ಧೈರ್ಯ ಬರುತ್ತೆ. ಸುಮ್ಮನೆ ಗಮನಿಸಿ ನಿಮ್ಮನ್ನ ನೀವೇನೆ, ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಳು ಅಷ್ಟೇ, ಏನಮ್ಮ ಚೆನ್ನಾಗಿ ಒಳ್ಳೆ ಸೀರೆ ಹಾಕೊಂಡು ಒಳ್ಳೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ತಲೆಗಿಲ್ಲ ಬಾಚ್ಕೊಂಡು ಒಂದು ಪ್ರೋಗ್ರಾಮ್ಗೆ ಹೋಗೋವಾಗ, ಯಾವ್ದಾದ್ರು ಒಂದು ಮದುವೆಗೆ ಹೋಗೋ ನಿಮ್ಗೊಂದು ಖುಷಿ ಇರುತ್ತೋ ಇಲ್ವಾ, ಒಂದು ಜೋಶು ಧೈರ್ಯ ಇರುತ್ತೋ ಇಲ್ವಾ? ಹಾಗೇನೆ ಗಂಡು ಹುಡುಗರು ಒಳ್ಳೆ ಪ್ಯಾಂಟು ಶರ್ಟ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಒಳ್ಳೆ ಚಪ್ಪಲಿನೂ ಅಲ್ಲ ಒಳ್ಳೆ ಶೂನು ಹಾಕೊಂಡಾಗ ಇದ್ದಕ್ಕಿದ್ದಂಗೆ ನೀವೇನೋ ಗಾಳಿ ಕೇಳ್ತಿರೋ ಅನಿಸ್ತಾ ಇರೋನ? ಮಾಮೂಲಿ ಹಾಕಿದ್ದು ಚಪ್ಪಲಿ ಯಾವ್ದೋ ಹಳೆ ಬಟ್ಟೆ ಹಾಕೊಂಡು ಹೋಗೋವಾಗ್ಲು ನೀವೊಂದು ಒಳ್ಳೆ ಚೆನ್ನಾಗಿರೋ ಪ್ಯಾಂಟು ಶರ್ಟು ಹಾಕೊಂಡು ಸಾಧ್ಯ ಆದ್ರೆ ಇನ್ಶರ್ಟ್ ಮಾಡ್ಕೊಂಡು ಒಳ್ಳೆ ಶೂನ್ ಹಾಕೊಂಡು ಹೋಗ್ತಿರೋವಾಗ ಹೀರೋ ಯಾರು? ನೀವೇ. ಅದೇ ತರಕ್ಕೆ KRS ಪಕ್ಷ ಟಿ ಶರ್ಟ್ ಹಾಕೊಂಡವ್ರಿಗೆ ಆ ಭಾವನೆ ಬರುತ್ತೆ. ಯಾವ ತರಹದ ಹಿಂಜರಿಕೆ ಕೀಳರಿಮೆನೇ ಇರೋದಿಲ್ಲ. ದಯವಿಟ್ಟು ಅದನ್ನ ಹಾಕೊಳ್ಳಿ. ಮುಂದಕ್ಕೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ತುಮಕೂರು ಜಿಲ್ಲೆ ವಿಚಾರ ಕೇಳೋದಾದ್ರೆ, ಈ ಪಕ್ಷ ಸ್ಥಾಪನೆ ಆಗೋದಕ್ಕೆ ಮೊದಲೇ ಲಂಚ ಮುಕ್ತ ಕರ್ನಾಟಕ ಅಭಿಯಾನವನ್ನ ರಾಜ್ಯದಲ್ಲಿ ಅತಿ ಹೆಚ್ಚು ಮಾಡಿದ್ದು ತುಮಕೂರು ಜಿಲ್ಲೆಯಲ್ಲಿ, ಅದರಲ್ಲೂ ಚಿಕ್ಕನಾಯಕನಹಳ್ಳಿಯಲ್ಲಿ. ನಮ್ಮ ಪಕ್ಷದ
ರಾಜ್ಯ ಕಾರ್ಯದರ್ಶಿಗಳು ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ರೌಡಿ ಶೀಟರ್ ಆದಂತಹ ಗೌರವಕ್ಕೆ ಪಾತ್ರರಾಗಿರುವಂತವರು ಯಾರು? ನ ಭೂತೋ ನ ಭವಿಷ್ಯತಿ. ಮುಂದಕ್ಕೆ ಯಾರು 52 ವರ್ಷ ಆದವ್ರನ್ನ ಪೊಲೀಸರು ರೌಡಿ ಶೀಟರ್ ಮಾಡಲ್ಲ. ಇಲ್ಲಿ ತನಕ ನಮ್ಮ 52 ವರ್ಷ ಪಾಪ 20 ವರ್ಷ 25 ವರ್ಷ 30 ವರ್ಷ ವಯಸ್ಸಾಗಿರೋರು ಅಲ್ಲಿ ಇಲ್ಲಿ ಕುಡ್ಕೊಂಡು ಬಾಡಿ ಬೆಳೆಸ್ಕೊಂಡು ಅವ್ರ ಮೇಲೆ ಕೈ ಮಾಡ್ಕೊಂಡು ಏನೇನೋ ಕಳ್ತನ ಸುಲಿಗೆ ಮಾಡ್ತಿರೋಂಥವ್ರನ್ನು ಅಪರಾಧ ಚಟುವಟಿಕೆಗಳಲ್ಲಿ ಪದೇ ಪದೇ ತೊಡಗಿರುವಂತವ್ರನ್ನು ರೌಡಿ ಶೀಟರ್ ಮಾಡ್ತಾರೆ. ಫೋನ್ ಹಿಡ್ಕೊಂಡು ಲೈವ್ ಮಾಡ್ಕೊಂಡು ಸ್ವಾಮಿ ನೀವ್ ಮಾಡ್ತಾ ಇರೋದು ಸರಿನಾ ಅಂತ ಕೇಳಿದವರನ್ನ ಇಡೀ ಭಾರತದ ಇತಿಹಾಸದಲ್ಲಿ ಎಲ್ಲಾರು ರೌಡಿ ಶೀಟರ್ ಮಾಡಿರೋ ಉದಾಹರಣೆ ಇದೆಯಾ? ಕರ್ನಾಟಕ ರಾಜ್ಯ ಪೊಲೀಸರಿಗೆ ಹಾಕ್ಬೇಕು. ಬಹಳ ಗಮನದಾರಿ ಕೆಲಸ ಮಾಡಿ. ಅದರಲ್ಲೂ ತುಮಕೂರು ಜಿಲ್ಲೆಯ ಪೊಲೀಸ್ ಇತಿಹಾಸದ ಪುಟಗಳಲ್ಲಿ ಬರೆದಿಡಬೇಕಾದಂತಹ ಕೆಲಸ ಮಾಡಿದ್ದಾರೆ. ಇಲ್ಲಿನ DC, ಇಲ್ಲಿನ SP, ಇಲ್ಲಿಯ ಪೊಲೀಸರು, ಇಲ್ಲಿಯ ಉಸ್ತುವಾರಿ ಸಚಿವರು. ನಮ್ಮ ರಾಜ್ಯದ 3ನೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಜಿಲ್ಲೆ ತುಮಕೂರು. 11 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ ತುಮಕೂರು. ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲಿ, 2ನೇದು ಬೆಳಗಾವಿ ಜಿಲ್ಲೆಯಲ್ಲಿ, 3ನೇದು ತುಮಕೂರಿನಲ್ಲಿ. ನಿಮ್ಮ ಯೋಗ್ಯತೆಗೆ ತುಮಕೂರಿನಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆಯನ್ರಯ್ಯ? ಇಲ್ಲ ಸರ್. ಆದ್ರೆ ಪ್ರೈವೇಟ್ ಎಷ್ಟಿವೆ? 2-3 ಇರಬೇಕು. ಇಲ್ಲಿಯ ಇವತ್ತಿನ ಉಪಮುಖ್ಯಮಂತ್ರಿ ಯಾರು? ಪರಮೇಶ್ವರ್. 2016ರಿಂದ 18 ತನಕ ಉಪಮುಖ್ಯಮಂತ್ರಿ ಯಾರು? ಪರಮೇಶ್ವರ್. ಇವತ್ತಲ್ಲ 10 ವರ್ಷದಿಂದನೇ ಉಪಮುಖ್ಯಮಂತ್ರಿ, ಇವತ್ತು ಉಪಮುಖ್ಯಮಂತ್ರಿ ಅಂತ ವ್ಯಕ್ತಿಯನ್ನ ನೀವು ಕೊರಟಗೆರೆನಲ್ಲಿ ಅಲ್ಲಿ ಇಲ್ಲಿ ಆರ್ಸ್ ಕಳಿಸಿದ್ದೀರಾ. ತುಮಕೂರಿನಲ್ಲಿ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಕಟ್ಕೊಂಡಿದ್ದಾರೆ. ನಿಮ್ಮ ಯೋಗ್ಯತೆಗೆ ಅವ್ರ ಯೋಗ್ಯತೆಗೆ ತುಮಕೂರಿನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದಾರಾ? ಇಲ್ಲ. 3 ತಾಲೂಕು ಕೊಡಗಲ್ಲಿ, 4-5 ತಾಲೂಕು ಗದಗು ಹಾವೇರಿಲಿ ಅಲ್ಲಿ ಮೆಡಿಕಲ್ ಕಾಲೇಜುಗಳಿದೆ. ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಸಣ್ಣ ಸಣ್ಣ ಜಿಲ್ಲೆಗಳಲ್ಲಿದೆ. ತುಮಕೂರು ಇಷ್ಟು ದೊಡ್ಡ ಜಿಲ್ಲೆ, ಇಲ್ಲೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಯಾವುದೋ ಒಂದು ಹಾರ್ಟ್ ಪೇಷಂಟ್ಗಳಾಗ್ಲಿ, ಕ್ಯಾನ್ಸರ್ ಪೇಷಂಟ್ಗಳಾಗ್ಲಿ, ಇನ್ಯಾವುದೋ ಮಾನಸಿಕ ಸಮಸ್ಯೆಗಳಿರೋರಾಗ್ಲಿ ನಿಮಾನ್ಸ್ಗೆ, ಕಿದ್ವಾಯಿಗೆ, ಜಯದೇವ್ಗೆ ಹೋಗ್ಬೇಕಾದ ಅಗತ್ಯ ಇರುತ್ತಾ? ಅವರು ಇಲ್ಲೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರುವಂತಹ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೋಬಹುದು. ಯಾಕಂದ್ರೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಯ್ತು ಅಂದ್ರೆ ಎಲ್ಲಾ ತರಹದ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡುವಂತಹ ವೈದ್ಯರು ಮತ್ತು ಪ್ರೊಫೆಸರ್ಗಳು ಇರಲೇಬೇಕು. ಇವತ್ತಿದಾರಾ? ಇಲ್ಲಿ ಏನೋ ನನ್ನ ಎದೆ ಹೊಡೆದೋಗ್ತಾ ಇದೆ ಅಂತ ಹೋದ್ರೆ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಇದಾರಾ? ನನಗೆ ಕ್ಯಾನ್ಸರ್ ಆಗಿದೆ ಅಂತ ಹೋದ್ರೆ ಎಲ್ಲಿ ಕಳಿಸ್ತಾರೆ? ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಕಿದ್ವಾಯಿ ಕಳಿಸ್ತಾರೆ. ಏನೋ ಮಾನಸಿಕ ಸಮಸ್ಯೆ ನಮ್ಮ ಮನೆಯಲ್ಲಿರೋರಿಗೆ ಅಂದ್ರೆ ಎಲ್ಲಿ ಕಳಿಸ್ತಾರೆ? ನಿಮಾನ್ಸ್ ಕಳಿಸ್ತಾರೆ. ಅದೇ ಯಾವ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆಯೋ ಅಲ್ಲಿ ಕನಿಷ್ಠ ಎಂತದೇ ಗಂಭೀರ ಕಾಯಿಲೆ ಆಗಿರ್ಲಿ, ಪ್ರಾಥಮಿಕ ಅಥವಾ ಇದಕ್ಕಿಂತ ಮುಂದುವರಿದಂತಹ ಚಿಕಿತ್ಸೆ ಅವರದೇ ಊರಲ್ಲಿ ಸಿಗುತ್ತೆ. ಇಂತಹ ಪರಮೇಶ್ವರ್ ಅವರು ಇಲ್ಲಿ ನಾವು ಅನೇಕ ಪಕ್ಷಗಳಿಂದ ಬಂದಿದ್ದೀವಿ. ಕಾಂಗ್ರೆಸ್, ಬಿಜೆಪಿ, JDS ಇಂದ. ನಾನಂತೂ 3 ಪಕ್ಷಗಳಿಗೆ ಓಟ್ ಹಾಕ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾವು ಕೇಸ್ ಮಾಡಿರ್ಲಿಲ್ವಲ್ಲ, ಅದೇ ತರಕ್ಕೆ ತಾನೇ ನೀವು. ನಾವೆಲ್ಲ ಬೇರೆ ಬೇರೆ ಪಕ್ಷಗಳಿಂದ ಬಂದಿದ್ದೀವಿ. ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ಆ 3 ಪಕ್ಷಗಳು JDS, ಕಾಂಗ್ರೆಸ್, ಬಿಜೆಪಿ ಅವರು ಅದರಲ್ಲಿರುವ ಯಾವುದೇ ನಾಯಕ ಆಗಲಿ, ಆ 3 ಪಕ್ಷಗಳು ಮತ್ತು ಅದರಲ್ಲಿರುವ ಯಾವುದೇ ನಾಯಕ ಆಗಲಿ ನಮ್ಮ ಗೌರವಕ್ಕೆ ಅರ್ಹರಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ಇಲ್ಲಿರೋ ಕೆಲವೊಬ್ಬರಿಗೆ ನಿಮ್ಮ ಜಾತಿ ಕಾರಣಕ್ಕೆ, ಇನ್ಯಾವುದೋ ಕಾರಣಕ್ಕೆ ಈಗಲೂ ನಿಮಗೆ ಆ ಪಕ್ಷಗಳಲ್ಲಿರುವಂತಹ ಒಬ್ಬ ಭ್ರಷ್ಟನ ಬಗ್ಗೆ, ದುಷ್ಟನ ಬಗ್ಗೆ, ಕೇಡಿಗನ ಬಗ್ಗೆ ನಿಮ್ಗೆ ಒಲವಿರುತ್ತೆ. ಹೌದಾ ಇಲ್ವಾ? ಇದ್ದೇ ಇರುತ್ತೆ. ನಮಗ್ ಗೊತ್ತಿದೆ. ನಮ್ ಜೊತೆಲಿರೋರೇನೆ, ನಮ್ KRS ಪಕ್ಷದಲ್ಲಿರೋರೇ ನಾನು ನೋಡಿದೀನಿ. 1 ಜನನ ಯಾವುದೋ ಒಬ್ಬ ಭ್ರಷ್ಟ ರಾಜಕಾರಣಿ ಬಗ್ಗೆ ಮಾತಾಡಿದ್ರೆ ವಿಲ ಅಂತಿರ್ತಾರೆ. ಯಾಕೆ? ಯಾವ ಲಿಂಕು? ಜಾತಿ ಲಿಂಕ್. ಅಂತವರು ದಯವಿಟ್ಟು KRS ಪಕ್ಷದಲ್ಲಿ ಹುಷಾರಾಗಿ ಗಮನಿಸಿಕೊಂಡು ಮುಂದುವರಿ. ಬಿಟ್ಬಿಡಿ ಅವರನ್ನ. ಈಗ ದೇವೇಗೌಡರು ಕುಟುಂಬ ಯಾವ್ದೋ ಒಂದು ಜಾತಿಗೆ ಬಹಳ ದೊಡ್ಡ ನಾಯಕರು ಹೋಗ್ತಾರೆ. ಅವ್ರೇನಾದ್ರು ಯಾವತ್ತಾದ್ರೂ ನಮ್ಮ ಲಿಂಗೇಗೌಡರು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ಲಿಂಗೇಗೌಡರು ಅವ್ರದೇ ಸಮುದಾಯದವರಾಗಿದ್ರು. ಏನ್ ಹೇಳ್ತಾ ಇದ್ರು ಲಿಂಗೇಗೌಡರು? ಇವರಾಗ್ಲಿ JDS ಅಂತಿರಲ್ಲಪ್ಪ, ಎಲ್ಲಾದ್ರೂ ಇವ್ರೇ ನಮ್ಮವ್ರು ಬಂದಿದ್ದಾರೆ, ಇವ್ರಿಗೆ ಲಂಚ ಅಲ್ಲೇ ಕೆಲಸ ಮಾಡ್ಕೊಡೋ ಅಂತ ಯಾವತ್ತ ಅವ್ರಿಗೆ ಹೇಳಿದಾರ ಅಂತ.
ಹೇಳಿದಾರಣ್ಣ? ಇಲ್ಲ. ಯಾವುದೇ ಜಾತಿ ರಾಜಕಾರಣಿ ಆಗ್ಲಿ, ನೀವು ಅವನ ಹತ್ರ ಹೋದಾಗ ಇವ್ರು ನಮ್ಮ ಸಮುದಾಯದವ್ರು ಬಂದಿದ್ದಾರೆ, ನೀನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಡು ಅಂತ ಹೇಳ್ತಾನ? ಹೇಳ್ತಾ ಇಲ್ಲ. ಹಾಗಾಗಿ ಅಷ್ಟು ಹೇಳಲಾರ್ದಿದ್ರೆ ನಿಮ್ಗೆ ಯಾಕೆ ಜಾತಿ ವ್ಯಾಮೋಹ? ಯಾಕೆ ಜಾತಿ ಕೋಮು ಇನ್ನೊಂದು ಇಟ್ಕೊಂಡಿರ್ತೀರಾ? ಬಿಟ್ಬಿಡಿ. KRS ಪಕ್ಷಕ್ಕೆ ಸೇರಿದ ಮೇಲೆ ನೀವು ಇನ್ನೊಂದು ಪಕ್ಷದ ಬಗ್ಗೆ, ಇನ್ನೊಬ್ಬ ನಾಯಕರ ಬಗ್ಗೆ ಗೌರವ ಇಟ್ಕೊಳ್ಬಾರ್ದು. ವಿಶೇಷವಾಗಿ JCB ಎಲ್ಲಿ ವೈಯಕ್ತಿಕವಾಗಿ ನಾವು ಅನೇಕ ರಾಜಕೀಯ ನಾಯಕರುಗಳ ಗೌರವಿಸ್ತೀವಿ, ಆದ್ರೆ ಅವ್ರನ್ನ ಬೆಂಬಲಿಸಲ್ಲ. ಗೌರವ ಕೊಡೋಣ, ಆದ್ರೆ ಬೆಂಬಲ ಕೊಡುವಂತಹ ಗೌರವವನ್ನ ನಾವು ಇಟ್ಕೊಳ್ಬಾರ್ದು. ಅನೇಕ ಜನ ಇವತ್ತು ಒಳ್ಳೆ ರಾಜಕಾರಣಿಗಳಿದ್ದಾರೆ, ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಇದ್ದಾರೆ, JDS ಅಲ್ಲಿ ಇದ್ದಾರೆ. ಆದರೆ ಅವರನ್ನ ನಂಬಿ ಅಥವಾ ಅವ್ರನ್ನ ಗೌರವಿಸಿ ನಾವು ಅವ್ರಿಗೆ ವೋಟ್ ಹಾಕಿದ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಳೆಯೋದಿಲ್ಲ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾಗೋದಿಕ್ಕೆ ಲಾಯಕ್ಕಿಲ್ಲ. ನೀವೆಲ್ಲ 100 ರೂಪಾಯಿ ಕೊಟ್ಟು ಸದಸ್ಯರಾಗಿರೋರು, ಬೇರೆ ಎಲ್ಲರಿಗಿಂತ ಹೆಚ್ಚಿನ ಲಾಯಲ್ಟಿ ನಿಮಗಿರ್ಬೇಕು. ಮತದಾರರು ಇವತ್ತು ನಮಗಾಗ್ತಾರೆ, ನಾಳೆ ಇನ್ನೊಬ್ರಿಗಾಗ್ತಾರೆ, ನಾಳೆ ನಮ್ಗಾಗ್ಬೋದು. ಅವರಿಂದ ನಾವು ನಮಗೆ ಹಾಕಿ ಅಂತ ಬಯಸಕ್ಕಾಗಲ್ಲ. ಆದ್ರೆ ಸದಸ್ಯರಾಗಿರೋರು ಏನ್ ಮಾಡ್ಬೇಕು? ಪ್ರತಿ ಚುನಾವಣೆಯಲ್ಲೂ KRS ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಪ್ರತಿ ಚುನಾವಣೆಯಲ್ಲೂ KRS ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಆ ತರದ ಒಂದು ನಿಯತ್ತು ನಮ್ಮಲ್ಲಿ ಬಂದ್ರೆ ಮಾತ್ರ ಒಂದಷ್ಟು ಬದಲಾವಣೆಗಳು ಆಗುತ್ತೆ, ಹೆಚ್ಚಿನ ಬದಲಾವಣೆಗಳಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಜಾತಿ ಕಾರಣಕ್ಕೇನೆ ಯಾವ್ಯಾವುದೋ ತಮ್ಮ ಸ್ವಂತ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ KRS ಪಕ್ಷ ಸೇರಿದಂತವ್ರು ಜಾತಿ ಕಾರಣಕ್ಕೋ ದುಡ್ಡಿನ ಕಾರಣಕ್ಕೋ KRS ಪಕ್ಷದ ಸದಸ್ಯರಾಗಿದ್ದುಕೊಂಡು ಬೇರೆ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಕಳೆದ ಚುನಾವಣೆಯಲ್ಲಿ. ಇಲ್ಲಿ ತುಮಕೂರಿನಲ್ಲಿ ಎಷ್ಟು ಅಲ್ಲ, ತುಮಕೂರು ನಗರದಲ್ಲಿ ಎಷ್ಟು ಜನ ಇದ್ರು? ತುಮಕೂರು ನಗರದಲ್ಲಿ 100-500-1000 ಜನ ಇದ್ರು ನಾವು ಸದಸ್ಯರು, ಇಲ್ವೇನಪ್ಪ ಚೌಕಾತ್? ಆದ್ರೆ ಕಳೆದ ಸಲ ನಮ್ಮ ಅಭ್ಯರ್ಥಿಗೆ ಬಂದು ಓಟ್ ಎಷ್ಟು? 200 ಚಿಲ್ವೆ. ಎಷ್ಟಪ್ಪ? ಅಂದ್ರೆ ದುಶ್ಮನ್ ಕಿದ್ದಾರೆ ಅಂದ್ರೆ ಬಗಲ್ ಮೇ ಅಂದಂಗ ಆಗ್ಬಿಡುತ್ತೆ. ಹಾಗಾಗಿ ಒಂದು ಕೃತಜ್ಞತೆ ಇಟ್ಕೊಳ್ಬೇಕು. ಆ ಶಕ್ತಿ ನಮ್ಗೆ ಏನ್ ಕೊಟ್ಟಿದೆ ಪಕ್ಷ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಮನಸ್ಥಿತಿಯನ್ನ ರೂಢಿಸ್ಕೊಳ್ಬೇಕು. ಇಷ್ಟನ್ನ ಹೇಳ್ತಾ ಇನ್ನು ಹಲವಾರು ವಿಚಾರಗಳಿದೆ. ಇನ್ನು ಕಾರ್ಯಕ್ರಮ ಇದೆ, ಬಹಳ ತಡವಾಗಿ, ಇನ್ನು ಸ್ವಲ್ಪ ಕಾರ್ಯಕ್ರಮ ತಡವಾಗಿ, ಊಟನೂ ತಡವಾಗ್ತಾ ಇದೆ. ಹಲವು ವಿಚಾರಗಳು ಈಗಾಗಲೇ ನಮ್ಮವರು ಹೇಳಿದ್ದಾರೆ. ಪಕ್ಷಕ್ಕೆ ಒಂದು ಶಕ್ತಿ ಇದೆ, ಬಲ ಇದೆ. ಇವತ್ತು ಬಹಳ ಜನ ಬಂದ್ರು, ಪಕ್ಷದ ಕಾರಣಕ್ಕಾಗಿ ಬೆಳೆದ್ರು. ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಾಯಿ ತರ ನೋಡ್ತಾ ಇದ್ರು. ಯಾರ ತರ? ನಾಯಿ ತರ ನೋಡ್ತಾ ಇದ್ರು. ಸಮಸ್ಯೆಗಳು ಸಿಕ್ಕಾಕೊಂಡಿದ್ರು. ನಾವು ಹೋಗಿ ಬಿಡಿಸ್ಕೊಂಡು ಬಂದಿದ್ದೀವಿ, ನಾವು ಹೋಗಿ ಅವ್ರ ಪರವಾಗಿ ಮಾತಾಡಿ ಬಂದಿದ್ದೀವಿ. ಆಮೇಲೆ ಅದು ಅವ್ರಿಗೇನು ಅವ್ರಿಗೂ ಏನೋ ಶಕ್ತಿ ಇತ್ತು ಅಂತ ಹೇಳಿ ನಾವು ಸ್ವಲ್ಪ ಜವಾಬ್ದಾರಿ ಕೊಟ್ಟು ಮಾಡಿದ್ರೆ ಅವರು ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಪಕ್ಷನ ಬೆಳ್ತಾ ಆಮೇಲೆ ಅವ್ರಿಗೇನ್ ಅನ್ಸ್ಬಿಡ್ತು, ನಾವು ಹೀರೋಗಳು. ರಾಜ್ಯದ ಹಲವಾರು ಕಡೆಗಳಲ್ಲಿ, ತುಮಕೂರು ಸೇರಿದಂತೆ ಹಲವಾರು ಕಡೆಗಳಲ್ಲಿ ಆಗಿದೆ. ಹೀರೋಗಳು ಅಂದುಕೊಂಡು KRS ಪಕ್ಷ ಇಲ್ಲದೆ ಇದ್ರು ನಾವು ಮಾಡ್ತೀವಿ. ಕಾರಣನೇ ಇರಲಿಲ್ಲ ಪಕ್ಷ ಬಿಡೋದಿಕ್ಕೆ, ಹೋಗೋದಿಕ್ಕೆ. ಅವ್ರದೇ ಆದಂತಹ ಒಂದು ಅಹಂಕಾರಗಳು, ಸಣ್ಣತನಗಳು, ಬೇರೆ ಬೇರೆ ಏನೇನೋ. ಇವತ್ತು ಪಕ್ಷ ಬಿಟ್ಟು ಹೋಗಿರುವ 90% ಜನ ಮನೇಲಿ ಕೂತಿದ್ದಾರೆ. ಅವರಿಂದ ಏನೂ ಆಗ್ತಾ ಇಲ್ಲ. ಇನ್ನೊಂದು 10% ಜನ ಏನೋ ಒಂದಷ್ಟು ಒದ್ದಾಡ್ತಾ ಇದ್ದಾರೆ. ಮೊದಲಿದ್ದ ಮರ್ಯಾದೆಯಲ್ಲಿ ಕಾಲ್ ಭಾಗ ಮರ್ಯಾದೆ ಸಿಗ್ತಾ ಇಲ್ಲ ಅವ್ರಿಗೆ. ಸಿಕ್ತಿದ್ಯಲ್ರಪ್ಪ ಶೌಕತ್ತು? ಪಕ್ಷ ಬಿಟ್ಟು ಹೋದವರು ಮೀಸೆ ತಿರುಕೊಂಡು ಹೋದ್ರು. ಹೋಗಿ ಅವರು ಮನೆಯಿಂದ ಆಚೆಗೆ ಬರೋದಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಯಾಕೆ? KRS ಪಕ್ಷರು ಯಾರು ಬೇಕಾದ್ರೂ ಬರ್ತಾರೆ, ಜೊತೆಗೆ ನಿಲ್ತಾರೆ, ನಮ್ ಕೇಸ್ ಹಾಕಿದ್ರೆ ನಮ್ಮನ್ನ ಹಿಡ್ಕೊಳ್ತಾರೆ ಅಂತ ಇತ್ತು. ಇವತ್ತು ಅಲ್ಲಾಡ್ತಾ ಇದೆ ಅವ್ರಿಗೆ. ಇನ್ನೊಂದಷ್ಟು ಜನ ನಾವು ನೋಡಬೇಡ. ಅದೇ ಎಲ್ಲಿದೆ, ಯಾರಿದ್ದಾರೆ? KRS ಪಕ್ಷದಲ್ಲಿ ಇಲ್ಲ ಅಂದ ತಕ್ಷಣಕ್ಕೆ ಪೊಲೀಸರು ಎತ್ತಾಕೊಂಡ್ರು ಇವನ್ನ ಅಂತಾರೆ ಅಂತಿದಾರಲ್ಲಪ್ಪ. ಹಾಗಾಗಿ ಪಕ್ಷದ ಬಗ್ಗೆ ಎಲ್ಲಾ ಪಕ್ಷ ಮನೆಗಳಲ್ಲಿ ಅಣ್ಣ ತಮ್ಮಂದ್ರು ಕಿತ್ತಾಡ್ಕೊಳ್ಳೋದ್ರಪ್ಪ, ಗಂಡ ಹೆಂಡತಿ ಕಿತ್ತಾಡ್ಕೊಳ್ಳೋದ್ರಯ್ಯ. ಹಾಳಾಗೋಗ್ಲಿ. ಅಪ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಅಲ್ಲ, ಮಕ್ಕಳು ಅಪ್ಪ ಮಕ್ಕಳಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಚಿಕ್ಕ ಮಕ್ಕಳೇ ಇರ್ತಾರೆ. ಹಾಗಿರೋ ಒಂದು ಪಕ್ಷ ಅಂದ ಮೇಲೆ ಭಿನ್ನಾಭಿಪ್ರಾಯಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಒಂದಷ್ಟು ಕಚ್ಚಾಟಗಳು ಇರುತ್ತೆ, ಒಬ್ಬೊಬ್ರು ಒಂದೊಂದು ತರಕ್ಕಿರ್ತಾರೆ. ಆದರೂ ಸಹ ನಾವು ಅದನ್ನ ಹೊಂದಿಸ್ಕೊಂಡು ಹೋಗ್ಬೇಕೋ ಬೇಡವ? ನಂದೇ ಸರಿ ಅಂದ್ರೆ ಅವನು ಸರಿ ಇರಬಹುದು, ಅಥವಾ ಈಗ ನಾನು ಅನೇಕ ತಪ್ಪುಗಳನ್ನ ಮಾಡಿದ್ದೀನಿ, ಅನೇಕ ಲೋಪ ದೋಷಗಳನ್ನ ಮಾಡಿದ್ದೀನಿ. ಆದ್ರೆ ಗೊತ್ತಾದ ಮೇಲೆ ನಾನು ತಗ್ಗಿದ್ದೀನಿ, ಬಗ್ಗಿದ್ದೀನಿ. ಅದೇ ತರಕ್ಕೆ ಇನ್ನೊಬ್ನು ಆಗ್ಬೇಕಲ್ವಾ? ತಪ್ಪು ಮಾಡದೆ ಯಾರಾದ್ರೂ ಈ ಭೂಮಿ ಮೇಲೆ ಬದುಕೋದಿಕ್ ಸಾಧ್ಯ ಆಗುತ್ತಾ? ಇಲ್ಲ. ಸಣ್ಣ ಪುಟ್ಟ ಸುಳ್ಳು ಹೇಳದೆ ಇರೋದಿಕ್ಕಾಗುತ್ತಾ? ಇಲ್ಲ. ಆದ್ರೆ ತಪ್ಪು ಮಾಡೋದೇ, ಸುಳ್ಳು ಹೇಳೋದೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದಷ್ಟು ಜನ. ಅವ್ರನ್ನ ಬಿಟ್ಟು ಸಾಮಾನ್ಯವಾಗಿ ಬದುಕೊಂತವ್ರು
ಒಂದಷ್ಟು ಯಾವುದೋ ಒಂದು ಕಾರಣಕ್ಕಾಗಿ ಯಾವುದೋ ಒಂದು ವಿಚಾರದಲ್ಲಿ ಇನ್ನೊಬ್ಬರು ಸರಿ ಅನ್ನಿಸ್ತಿರೋಂಥ ಕೆಲಸ ಮಾಡಿರ್ತೀವಿ. ಆದರೆ ನಾವೆಲ್ಲ ಇವಾಗ ಜೊತೆಗೆ ಸೇರಿರೋವಾಗ ಒಂದು ಸಮಾನ ಉದ್ದೇಶಕ್ಕಂತ ಹೋಗೋವಾಗ ಒಂದಷ್ಟು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಯಾರೋ ಕೋಪದಲ್ಲಿರ್ತಾನೆ, ಏನೋ ಬೈದ್ಬಿಟ್ಟ. ಅಣ್ಣಾ ಹಜಾರೆ ಅವರು ಒಂದು ಮಾತು ಹೇಳ್ತಾರೆ, ಸಾರ್ವಜನಿಕ ಅಂದ್ರೆ ನಮ್ಮ ತರ ರಾಜಕಾರಣದಲ್ಲಿರುವಂತವ್ರು ಅಪಮಾನ ಪೀನೆ ಕಾ ತಾಕತ್. ಏನಾಗಂದ್ರೆ ಹಿಂದಿಲಿ, ಕನ್ನಡದಲ್ಲಿ ಏನಾಗುತ್ತೆ, ಅವಮಾನವನ್ನು ನುಂಗ್ಕೊಳ್ಳುವಂತಹ ಶಕ್ತಿ. ಅಸಹ್ಯ ಮಾಡ್ತಾರೆ, ರೇಗಿಸ್ತಾರೆ, ಪ್ರಚೋದನೆ ಕೊಡ್ತಾರೆ, ಇನ್ನೊಂದು ಮಾಡ್ತಾರೆ, ಜೊತೆಲಿರೋರೆ ಹಂಗಿಸ್ತಾರೆ. ಆದ್ರೂ ನಾವು ಅದನ್ನ ಗಮನಿಸ್ಕೊಳ್ಳದೆ ಅದನ್ನ ಎಷ್ಟ್ಬೇಕು ಅಷ್ಟು ಇಟ್ಕೊಂಡು ನಾವು ಮುಂದುವರಿಬೇಕು. ಇದು ಮಾಡಿದ್ರೆ ಮಾತ್ರ ನೀವು ಪಕ್ಷದಲ್ಲಿ ಮುಂದುವರಿತೀರಾ. ಈ ನರಸಿಂಹರಾಜು ಸಲ ನಮ್ಮ ಲಿಂಗೇಗೌಡರು ನರಸಿಂಹರಾಜು ತಗೊಂಡಿರೋ ಕ್ಲಾಸ್ ನೋಡಿ ಮಸ್ಕಿನಲ್ಲಿ ಇವ್ನು ನಾಳೆಯಿಂದ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಯಾವಾಗ 5 ವರ್ಷದಿಂದ ಅಲ್ಲೇನಯ್ಯ, ಒಂದ್ಸಲ ಅಲ್ಲಿ ಇದ್ರ ಪಕ್ಕದಲ್ಲಿ ಹೋಗ್ತಾ ಇದ್ವಿ, ನೀರಿನ ಕಾವ್ಯ ಪಕ್ಕದಲ್ಲಿ ಗಾಡಿ ಮೇಲೆ ಎಲ್ಲೋ ಇದ್ದೆ ನೀನು. ಲಿಂಗೇಗೌಡರು ಇವ್ನು ಏನ್ ಹೇಳಿದ್ರು ಉಲ್ಟಾ ಹೇಳ್ತಾ ಇದ್ದ. ಲಿಂಗೇಗೌಡರು ಏನ್ ಹೇಳಿದ್ರು ಉಲ್ಟಾ ಹೇಳ್ತಾ ಇದ್ದ. ಲಿಂಗೇಗೌಡರು ಸರಿಯಾಗಿ ಹೇಳ್ಬಿಟ್ರು, ಮುಗೀತು. ನರಸಿಂಹರಾಜು ಅವನ ಪಾಪ ಬಂದಿದ್ದಾನೆ ಅಪರೂಪಕ್ಕೆ, ಅವನು ಓಡ್ತಾ ಇದಾರಲ್ಲ ಅನ್ಕೊಂಡೆ. ಆದ್ರೆ ನರಸಿಂಹರಾಜು ನುಂಗ್ಕೊಂಡ ಇವತ್ತು ಬೆಳೆದ. ನಾನು ಅಷ್ಟೊಂದ ಬಂದಿದ್ದೀನಿ, ಇವರನ್ನ ನನ್ನ ಹಿಂಗ್ ರೇಗ್ತಾವ್ರೆ ಅನ್ನೋ ಹಂಗಿದ್ದಿದ್ರೆ, ಆ ಅಹಂಕಾರ ಬಂದ್ಬಿಟ್ಟಿದ್ರೆ ನರಸಿಂಹರಾಜು ಇವತ್ತು 100 ಜನರ ಮುಂದೆ ಈ ತರ ಕುತ್ಕೊಳ್ಳೋಕೆ ನಮ್ಗೆ ಅವಕಾಶನೇ ಆಗ್ತಾ ಇರಲಿಲ್ಲ. ಜಾತಿ, ಮತ, ಕುಲ, ಅವ್ರ ಹಿನ್ನೆಲೆ ನೋಡಿದ್ರೆ ನಾವು ಪಕ್ಷದಲ್ಲಿ ಅವರ ಬದ್ಧತೆ, ಅವರ ಸಾಮರ್ಥ್ಯವನ್ನ ನೋಡಿ ಅವಕಾಶಗಳನ್ನ ಕೊಡ್ತಾ ಬಂದಿದ್ದೀವಿ. ಮುಂದಕ್ಕೂ ಹೀಗೆ ಇರುತ್ತೆ. ಆ ನಿಟ್ಟಿನಲ್ಲಿ ತುಮಕೂರಲ್ಲಿ ನನಗೇನು ಆವಾಗಲಿಂದ ಯಾರು ಪಟೇಲ್ ಗಂಗಾಧರ ಗೌಡರು ಅಥವಾ ನಾಗರಾಜ್ ಅವರು ಹೇಳೋದಲ್ಲ, ಹಿಂದೆ ಇದ್ದಷ್ಟೇ ಸಮಾನವಾಗಿ, ಹಿಂದೆ ಇದ್ದ ಸಮಾನವಾಗಿ ನೀವೇ ಮಾಡ್ಬೇಕಾ? ಹೆಚ್ಚಿನ ರೀತಿ ಮಾಡೋದು, ಡಬಲ್ ಟ್ರಿಬಲ್ ಅದಕ್ಕಿಂತ ಜಾಸ್ತಿ ಬೆಳೆಸಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಪಕ್ಷ ಎಲ್ಲ ಯಾವ್ದಾದ್ರು ಜಿಲ್ಲೆಯಲ್ಲಿ ಗೊತ್ತಿದೆ ಅಂದ್ರೆ ಯಾವ ಜಿಲ್ಲೆಯಲ್ಲಿ? ತುಮಕೂರು ಜಿಲ್ಲೆಯಲ್ಲಿ. ನನಗೆ ಗೊತ್ತಿದ್ದು, ಯಾಕಂದ್ರೆ 2016ರಿಂದ ನಮ್ಮ ಹೋರಾಟಗಳು, ಚಟುವಟಿಕೆಗಳು, ವಿಶೇಷವಾಗಿ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು 15-20 ಗ್ರಾಮ ಪಂಚಾಯತಿಗಳಿಗೆ ಪ್ರತಿ ವಾರ ಒಂದು ಗ್ರಾಮ ಪಂಚಾಯತಿ ವಿಸಿಟ್ ಮಾಡ್ತಾ ಇದ್ರು. ಒಂದು ಸುಮಾರು ಒಂದು 3-4 ತಿಂಗಳು ಪ್ರತಿ ವಾರ ಪೇಪರ್ ಬರೋದು. ಇವತ್ತಲ್ಲ, ಯಾವತ್ತು 16-17 ಇಸ್ವಿನಲ್ಲೇ, ಪಕ್ಷ ಇನ್ನೂ ಆಗದೆ ಇರೋದು ಮುಂದೆನೆ. ಅವತ್ತಿನಿಂದ ಇದು ನಡೀತಾ ಇದೆ. ಬಹಳ ಕೆಲಸ ಮಾಡಿದ್ದಾರೆ. ನಮ್ಮ ಜ್ಞಾನಸಿಂಧು ಸ್ವಾಮಿ ಇರಬಹುದು, ಇವ್ರು ಸೋಮಸುಂದರ್ ಇಲ್ಲಿ ಉಸ್ತುವಾರಿ ಆಗಿದ್ರು. ಹಿಂದೆ ಇದ್ದ ತಂಡ ಅವ್ರು ನಮ್ ಜೊತೆ ಇರೋ ತನಕ ಚೆನ್ನಾಗೇ ಮಾಡಿದ್ರು. ಏನೋ ಸಣ್ಣ ಪುಟ್ಟ ಒಂದಷ್ಟು ಲೋಪಗಳಿತ್ತು, ಇಲ್ಲ ಅಂತಲ್ಲ, ಅವರು ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಆದ್ರೆ ಚೆನ್ನಾಗಿ ಮಾಡಿದವರು ಅಹಂಕಾರ ಬೆಳೆಸ್ಕೊಂಡು ಹೋದ್ರೆ ಪಕ್ಷಕ್ಕೇನು ತೊಂದರೆ ಆಗಿಲ್ಲ. ತೊಂದರೆ ಆಗಿರೋದು ಅವ್ರಿಗೇನೆ. ಅನೇಕ ಜನ, ಹಲವಾರು ಜನ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಕೇಸುಗಳು ಹಾಕ್ಸ್ಕೊಂಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅದರಿಂದ ಮೂಲೆ ಮೇಲೆ ಪಕ್ಷ ಗೊತ್ತಿದೆ. ಇವತ್ತು ಪಕ್ಷ ಇನ್ನೂ ಹೆಚ್ಚು ಜನ ಸೇರ್ಬೇಕು ಅಂದ್ರೆ ನಮ್ಮ ಕಡೆಯಿಂದ ಅಭಿಯಾನಗಳಾಗಬೇಕು, ಟೀ ಶರ್ಟ್ ಹಾಕೊಂಡು ಓಡಾಡಬೇಕು, ಕಾರ್ಯಕ್ರಮಗಳಾಗಬೇಕು. ಮಾಡ್ತೀರಲ್ವಾ? ಮಾಡ್ತೀರಾ? ಮುಂದಿನ ಸಲಕ್ಕೆ ಈ ಹಾಲು ಸಾಕು ಅಂತ ಏನಾದ್ರು ಅಂದ್ರೆ ನೀವು ಏನು ಮಾಡಿಲ್ಲ ಅಂತ. ಮುಂದಿನ ಸರ್ವ ಸದಸ್ಯರ ಸಭೆ ಆದಾಗ ಇದ್ಯಾವ್ದು ಏನಂದ್ರೆ ಸುಧಾಟಿ ಹೌಸ್, ಸುಧಾಟಿ ಇವತ್ತು ಯಾವ್ದೋ ಒಂದ್ಸಲ ರಾಹುಲ್ ಜ್ಞಾನಸಿಂಧು ಸ್ವಾಮಿ ಜ್ಞಾಪಿಸಿದ್ರು ನನಗೆ. ರ್ಯಾಲಿಯಲ್ಲಿ ಯೋಚನೆ ಮಾಡ್ತಿದ್ದೀನಿ, ಬಂದಿದ್ದೀನಿ ಅಂತ ಪತ್ರಿಕಾಗೋಷ್ಠಿಗೆ ಮಹಿಮಾ ಪಟೇಲ್ ಜೊತೆಗೆ ಪತ್ರಿಕಾಗೋಷ್ಠಿ ಬಂದಿದ್ದು. ಇಲ್ಲಿ ಮಹಿಮಾ ಬಂದಿದೆ ಅಂತ ನೆನೆಸ್ಕೊಳ್ತಾನೆ, ಯಾವ್ದು ಗೊತ್ತಿರಲಿಲ್ಲ. ಆಮೇಲೆ ಅವ್ರ ಜ್ಞಾಪಕ ಹೇಳಿದ್ರು ಇದು ಅಂತ. ಮುಂದಿನ ಸಲಕ್ಕೆ ಸುಧಾಟಿ ಹೌಸ್ ಸಾಕು, ಈ ಸಲಕ್ಕೆ ಸುಧಾಟಿ ಹೌಸ್ ಸಾಕು. ಮುಂದಿನ ಸಲಕ್ಕೆ ಫೀಲ್ಡ್ ಮಾಡಬೇಕು. ಆ ತರಹದ ಒಂದು ಇದನ್ನ ಸವಾಲನ್ನ ತಗೊಳ್ಬೇಕು. ನೀವು ತಗೊಂಡು ಪಕ್ಷ ಪ್ರತಿಯೊಬ್ರು 5 ಜನ. ಒಂದು ಉದಾಹರಣೆ ಹೇಳ್ತೀನಿ. ಮಂಗಳೂರು ಕಡೆ ಅಂದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಬಿಜೆಪಿ ಬಿಟ್ರೆ ಬೇರೆ ಇಲ್ಲ, ಬಿಜೆಪಿ ಆಂಟಿ ಬಿಜೆಪಿ ಬಿಟ್ರೆ, ಅದರಲ್ಲೂ ಬಹುತೇಕ ಬಿಜೆಪಿನೇ ಹಿಂದುತ್ವನೇ ಅಂತ ಹೇಳುವಂತ ಮಂಗಳೂರಲ್ಲಿ ನಮ್ಮ ಪಕ್ಷದವರು 3 ಜನ 4 ಜನ, ಜಾಸ್ತಿ ಇಲ್ರಮ್ಮ 3-4 ಜನ. ಮೊನ್ನೆ ಹೆಣ್ಮಗಳು ಬಂದಿದ್ರು ನಿನ್ನೆ, ಇಲ್ಲಿ ಬಂಗಾಳ ಮಕ್ಕಿ ಅಂತ ನಿನ್ನೆ ಮತ್ತು ಮೊನ್ನೆ ಒಂದು ನಾಯಕತ್ವ ತರಬೇತಿ ಶಿಬಿರ ಮಾಡಿದ್ವಿ. ಅಲ್ಲಿಗೆ ಆ ಉಡುಪಿನ ಬೈಂದೂರಿಂದ ಒಬ್ಬ ಹೆಣ್ಮಗಳು ಬಂದಿದ್ರು. ಸರ್, ನಾನೇ 150 ಜನ ಮಾಡಿದ್ವಿ, ಒಂದೇ ದಿವಸ 80 ಜನ ಮಾಡಿದೆ ಸರ್. ಅಲ್ಲಿ ಒಂದೇ ದಿವಸ 80 ಜನ. ಅಲ್ಲಿ ಪುತ್ತೂರಲ್ಲಿ, ಸುಳ್ಯದಲ್ಲಿ, ಮಂಗಳೂರಲ್ಲಿ ನಮ್ಮವರು ಯಾವ್ದೋ ಒಂದು ಸಂದರ್ಭದಲ್ಲಿ 4-5 ಜನ ಇದ್ರೆ ಉಡುಪಿನಲ್ಲಿ ಒಂದೊಂದು ದಿವಸಕ್ಕೆ 20 ಜನ, 30 ಜನ, 40 ಜನ ಮೆಂಬರ್ ಆಗ್ತಾ ಇದ್ದಾರೆ. ಆಶ್ಚರ್ಯ ಆಗುತ್ತೆ ನನಗೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ನೀವು ತುಮಕೂರವರು 5-5, 10-20 ಜನ ಒಂದು ತಾಲೂಕು ಆಸ್ಪತ್ರೆ ಹೋಗಿ ನಿಂತ್ಕೊಂಡ್ರೆ ಇಲ್ಲೂ ಕನಿಷ್ಠ ನೀವು ಏನಿಲ್ಲ ಅದು 50 ಜನ ಮೆಂಬರ್ ಆಗ್ತಾರೆ. 50 ಜನ ಮೆಂಬರ್ ಆಗ್ತಾರೆ. ಸಾಕಾಗೋಗಿದೆ ಈ ಭ್ರಷ್ಟ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್. ಏನಾದ್ರು ವ್ಯತ್ಯಾಸ ಇದೆಯಾ? ಮೋದಿ ಅವರು ಹೇಳಿದ್ರು
ಯಾರನ್ನು ಮೋದಿ ಅವ್ರನ್ನ ತುಂಬಾ ದೊಡ್ಡ ಮನುಷ್ಯ ಅನ್ಕೋಬೇಡಿ, ಅವ್ರು ನಮ್ಮ ದೇಶದ ಪ್ರಧಾನಿ, ಅದಕ್ಕೆ ಗೌರವ ಕೊಡೋಣ. ನಖಾವುಂಗ ಏನನ್ನ ಬೀಫು ಅಷ್ಟೇ, ಭ್ರಷ್ಟಾಚಾರನಲ್ಲ. ದನ ಮಾಂಸ ತಿನ್ನಬಾರದು ಅನ್ನೋದಷ್ಟೇ ಅವ್ರದ್ದು ಇದ್ದಿದ್ದು. ಬಹುತೇಕವಾಗಿ ಅದು ಆಗ್ಬಿಟ್ಟಿದೆ. ಆದ್ರೆ ಭ್ರಷ್ಟಾಚಾರ ನಿಂತಿಲ್ಲ, ಆ ಮೋಸ ನಿಂತಿಲ್ಲ. ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ. ಪರಿವಾರವಾದ ಅಂದ್ರೆ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ನೈತೀವಿ ಅಂತಾರೆ ಯಾರು? ನರೇಂದ್ರ ಮೋದಿ ಅವರು. ಕರ್ನಾಟಕದ ಇವತ್ತಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಣ್ಣ? ಗೊತ್ತಿದೆಯೋ ಇಲ್ವಾ? ವಿಜಯೇಂದ್ರ ಸನ್ ಆಫ್ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆಗದೆ ಇದ್ದಿದ್ರೆ ವಿಜಯೇಂದ್ರ ಯಾವತ್ತಾದ್ರೂ ಅವನ ಜೀವಮಾನದಲ್ಲಿ ಅಂತ ಒಂದು ಪಕ್ಷದ ಅಧ್ಯಕ್ಷ ಆಗೋದಕ್ಕೆ ಸಾಧ್ಯ ಇತ್ತಾ? ಇಲ್ವಲ್ಲ. ಇನ್ಯಾವ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ? ಸಮಾಜವಾದಿ ಅದು ಇದು ಅಂತಿದ್ರು ನಮ್ಮ ಸಿದ್ದರಾಮಯ್ಯನವರು. ಇವಾಗ ಪಾಪ ನೆನ್ನೆ ತನಕ ಗೊತ್ತಿರ್ಲಿಲ್ಲ ಅವ್ರಿಗೆ, ಈಗ ಕಲುಷಿತ ಆಗ್ಬಿಟ್ಟಿದೆಯಂತೆ. ಅವರೇ ದುಡ್ಡು ಕೊಟ್ರು ಮೊನ್ನೆ ಚುನಾವಣೆಯಲ್ಲಿ. ರಾಜ್ಯದ ಬೇರೆ ಬೇರೆ ಭಾಗದ ಅಧಿಕಾರಿಗಳು ಹೋಗಿ ಮೊನ್ನೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು ಅವರನ್ನ. ಎಲ್ಲಿ? ವರ್ಣಾದಲ್ಲಿ. ಈಗ ರಾಜಕೀಯ ಕಲುಷಿತವಾಗ್ಬಿಟ್ಟಿದೆ, ಹಾಗಾಗಿ ಹಣ ಕೊಡದೆ ಜನ ಓಟ್ ಹಾಕೋದಿಲ್ಲ, ಹಾಗಾಗಿ ನಾನು ಚುನಾವಣಾ ರಾಜಕೀಯದಿಂದ ಅಭಾವ ವೈರಾಗ್ಯ ಅಂತಾರೆ. ಅದಕ್ಕಿನ್ನೂ ಬೇರೆನೋ ಇದೆ, ತುಂಬಾ ಕೆಟ್ಟದಾಗಿದೆ. ಅದೇನೋ ವೃದ್ಧನಾರಿ ಅಂತೇನೋ ಹೇಳ್ತಾರೆ. ಹೀಗೆಲ್ಲ ಅಲ್ಲ. ಹಾಗಾಗಿ ಇವ್ರದೆಲ್ಲ ಇನ್ನು JDS ಅಂತೂ ಒಬ್ಬೊಬ್ರು ನಮ್ಮಲ್ಲೇನೋ ಹೇಳ್ತಾ ಇದ್ರು, ಮಾಜಿ ಪ್ರಧಾನಿಯ ಮಗ ಇವತ್ತು ಮೊಮ್ಮಗ ಎಲ್ಲಿದಾನಪ್ಪ? ಏನಾಗಿದ್ರು ಅವರು? ಆಗಿದ್ರು, ಲೋಕಸಭಾ ಸದಸ್ಯರಾಗಿದ್ರು. ಅವ್ರಿಗೆ ತತ್ವ ಸಿದ್ಧಾಂತಗಳೇ ಇಲ್ಲ. ತುಂಬಾ ಸಂತೋಷ ಆಯ್ತು ಮನ್ಸೂದನ್, ನಿಮ್ಮಂತವರೆಲ್ಲ ಅಂತವ್ರನ್ನ ಬಿಟ್ಟು ಹೊರಗೆ ಬಂದಿದ್ದು. ಬೇರೆಯವ್ರಿಗೆ ಹೇಳ್ಬೇಕಣ್ಣ, ಜಾತಿ ನೋಡ್ಕೊಂಡು ಇನ್ನೊಂದು ನೋಡ್ಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಬಿಜೆಪಿ JDS ಜೊತೆ ಇದಾರಲ್ವಾ, ಅವರು ದೇಶದ ಬಗ್ಗೆ ಸಮಾಜದ ಬಗ್ಗೆ ಕೊನೆಗೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಏನಾದ್ರು ಕಾಳಜಿ ಇದ್ರೆ ಅವರೆಲ್ಲ ಬರ್ಬೇಕಿತ್ತು. KRS ಪಕ್ಷದವರು ಅದನ್ನ ಹೇಳ್ಬೇಕಾಗಿರೋದು ಯಾರು? ಏನ್ರಮ್ಮ, ನೀವ್ ಹೆಣ್ಮಕ್ಳು ಪ್ರತಿಯೊಬ್ರು ನೆಕ್ಸ್ಟ್ ಎಲೆಕ್ಷನ್ ನಿಮ್ಮನ್ನ ನಿಲ್ಲಿಸ್ತೀವಿ. ಯಾಕಂದ್ರೆ ತಾಲೂಕ್ ಪಂಚಾಯತಿಲಿ, ಗ್ರಾಮ ಪಂಚಾಯತಿಲಿ, ಜಿಲ್ಲಾ ಪಂಚಾಯತಿಲಿ 50% ಹೆಣ್ಣು ಮಕ್ಕಳೇ ಇರ್ಬೇಕು. ಅದಕ್ಕೆ ಇವಾಗ ಸರಿ, ಈಗ ಜವಾಬ್ದಾರಿ ಯಾರು ಜಾಸ್ತಿ ಸಿಗ್ತಾ ಇದ್ದಾರೆ? ಯಾರು? ಅವ್ರ ಮನೆ ಗಂಡಸರು ಹೆಂಡ್ತಿರು. ಈಗ ನೋಡಮ್ಮ, ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ. ಮಧುಸೂದನ್ ಎಲ್ಲ ಒಂದ್ ಕಡೆ ಎಲೆಕ್ಷನ್ ನಿಲ್ಬೇಕು ಅಂತ ಮಧುಸೂದನ್ ಟಿಪಿಗೆ ನಿಲ್ಲಬೇಕು ಅಂದ್ಕೊಂಡವ್ರೆ ತಾಲೂಕ್ ಪಂಚಾಯತಿಗೆ. ಈಗ ಅದು ಲೇಡಿ ರಿಸರ್ವ್ ಆಗ್ಬಿಡ್ತು. ನೀನ್ ಹೇಳೋದ್ ಕೇಳಮ್ಮ, ಏನ ಮಾತಾಡ್ತಿದ್ಯಾ? ನಾನ್ ಕೇಳ್ತಿರೋದು ಕೇಳಿಸ್ಕೊ. ಈಗ ಆ ಕ್ಷೇತ್ರದಲ್ಲಿ ನಮ್ಮ ಪಕ್ಷದವ್ರು ಯಾರು ಇಲ್ಲ. ಈಗ ಏನ್ ಮಾಡ್ತಾರೆ? ಮಧುಸೂದನ್ ಹೆಂಡ್ತಿ ತಂದು ನಿಲ್ಲಿಸ್ತಾರೆ. ಅದೇ ಎಲ್ಲಾಗ್ತಿರೋದು JDS, ಕಾಂಗ್ರೆಸ್, ಬಿಜೆಪಿ ನೋಡ್ರಪ್ಪ. ಅದಕ್ಕೆ ನೀವು ನಮ್ಮಲ್ಲಿ ಆತರಕ್ಕಿಲ್ಲ. ಯಾರೋ ಇದ್ದ ಅವ್ರ ಮನೆಯವ್ರು ಯಾರೋ ಹೆಣ್ಮಕ್ಳು ನಿಲ್ಸೋಣ ಅಂತ ಗತಿ ಇಲ್ಲದಾಗ ವಿಧಿ ಇಲ್ಲದಾಗ ನಿಲ್ಲಿಸ್ತೀವಿ. ಆದ್ರೆ ನೀವು ಸಿದ್ಧ ಇದ್ರೆ ನಿಮ್ಮನ್ನ ಬಿಟ್ಟು ನಿಮ್ಮೂರಲ್ಲಿ ಬೇರೆ ಯಾರೋ ಒಬ್ಬ ರಾಜಕಾರಣಿ ನಮ್ಮ ಪಕ್ಷದಲ್ಲಿ ಲೀಡರ್ ಇದ್ದಾನೆ, ಅವ್ನ ಹೆಂಡತಿ ಕೊಡಲ್ಲ. ಗೊತ್ತಾಯ್ತೇನ್ರಮ್ಮ? ನೀವಿಲ್ಲ ನಿಮ್ಮೂರಲ್ಲಿ, ಅವ್ನ ಯಾರೋ ನಮ್ಮ ಪಕ್ಷದವ್ರು ಇದ್ದಾರೆ, ಲೀಡರ್ ಇದ್ದಾರೆ, ಅವ್ರ ಮನೆಯವ್ರು ಯಾರೋ ನಿಲ್ಲಿಸಬೇಕಲ್ಲ. ಆದ್ರೆ ನೀವು ಕೆಲಸ ಮಾಡಿದ್ರೆ ನಿಮ್ಮನ್ನ ಬಿಟ್ಟು ಇನ್ಯಾರೋ ಗಂಡಸರು ರಾಜಕಾರಣಿ, ಗಂಡಸರು ನಮ್ಮ ಪಕ್ಷದ ಸದಸ್ಯರಿದಾರಲ್ಲ, ಅವ್ರ ಮನೆ ಯಾವತ್ತೂ ಆಚೆ ಬರದೇ ಇರೋ ಅವ್ರ ಹೆಣ್ಣು ಮಕ್ಳು ಕೊಡಲ್ಲ. ಗೊತ್ತಾಯ್ತಲ್ವಾ? ಅರ್ಥ ಆಗಿಲ್ಲಮ್ಮ ಮಂಜುಳಾ ರೇಖಾ? ಈಗ ನಿಮ್ಮೂರಲ್ಲಿ ಯಾವ ನಿಮ್ದು ಆ ಊರಲ್ಲಿ ನಮ್ಮೂರು ಯಾರಾದ್ರು ಬೇರೆ ಸೈನಿಕರಿದ್ದಾರ? ಯಾರು ಇದಾರೆ ಅನ್ಕೊಳ್ಳೋಣ, ಪಟೇಲ್ ಇದಾರೆ ಅನ್ಕೊಳ್ಳೋಣ. ಈಗ ನಿಮ್ದು ಮಹಿಳಾ ರಿಸರ್ವ್ ಆಗ್ಬಿಡ್ತು. ಈಗ ನೀವು ಅವ್ರು ನಾನು ಹೆಂಡತಿ ನಿಲ್ಲಿಸ್ಬೇಕು ಅಂತ, ನೀವು ನಾನು ನಿಲ್ಬೇಕು ಅಂತ ಪಕ್ಷ ಯಾರಿಗೆ ಕೊಡುತ್ತೆ? ಟಿಕೆಟ್ ನಿಮಗೆ ಕೊಡುತ್ತೆ. ಇದು ನಮ್ಮ ಪಕ್ಷ ಸಿದ್ಧಾಂತ. ಹಾಗಾಗಿ ಮಹಿಳಾ ರಿಸರ್ವೇಶನ್ ಇರೋದ್ರಿಂದ ಈಗ ಎಲ್ಲಾ ಕಡೆ ಅಭ್ಯರ್ಥಿಗಳಾಗ್ಬೇಕು. ನಾವೇನ್ ಮಾಡ್ಬೇಕು? ಸೈನ್ಯ, ಯಾವ ಸೈನ್ಯ? ಮಹಿಳಾ ಸೈನ್ಯ. ನೆಕ್ಸ್ಟ್ ಟೈಮ್ ಅರ್ಧಕ್ಕಿಂತ ಹೆಚ್ಚು ಈ ಕಡೆ ಇಲ್ಲಿಲ್ಲ ಅಂದ್ರೆ ನೀವು ಈ ಕಡೆ ಬರಕ್ ಹೋಗ್ಬೇಡಿ. ಗೊತ್ತಾಯ್ತೇನಮ್ಮ? ಕರ್ಕೊಂಡ್ ಬನ್ನಿ, ಹೇಳಿ ನಮ್ಮ ಪಕ್ಷದ ಬಗ್ಗೆ. ಇವಾಗ ಬಹಳ ಜನ ವಿದ್ಯಾವಂತರಾಗಿದ್ದಾರೆ. ನೀವೆಲ್ಲ ರೀಲ್ಸ್ ಫೇಸ್ಬುಕ್ ನೋಡ್ಕೊಂಡು ಬಂದಾರಲ್ವಾ, ಅದೇ ತರ ನೋಡೋರು ಎಷ್ಟು ಜನ ಇರ್ತಾರಲ್ವಾ, ಅವ್ರಿಗೆಲ್ಲ ಕರೀರಿ, ಹೆಣ್ಮಕ್ಳು ಆಚೆ ಕರ್ಕೊಂಡು ಬನ್ನಿ. ನಮ್ಮ ಪಕ್ಷದಲ್ಲಿ ದುರ್ಬಳಕೆ ದುಶ್ಚಟಗಳು ಬಹುತೇಕ ಇಲ್ಲ, ಇಲ್ಲವೇ ಇಲ್ಲ ಅಂತ ಹೇಳಲ್ಲ. ಹೇಳಿದ್ರೆ
ಸುಳ್ಳು ಹೇಳ್ದ ಸ್ವಲ್ಪ ಸುಳ್ಳು ಹೇಳ್ದಂಗೆ ಆಗುತ್ತೆ. ಇದಾರೆ ನಮ್ಮಲ್ಲೂ ಕಳ್ಳರು ಕದಿವರು ಇದಾರೆ, ಆ ಕಡೆ ಈ ಕಡೆ ಕಡಿಮೆ. ಬೇರೆ ಯಾವ್ದಾದ್ರು ಫಸ್ಟ್ ಪಕ್ಷಗಳಿಗೆ ಹೋದ್ರೆ ಯಾರಾದ್ರು ಹೆಣ್ಮಕ್ಳು ಹೋದ್ರೆ ಓ ಇವಳು ಕೆಟ್ಲು ಅಂತಾರೆ. ನಮ್ಮಲ್ಲಿ ಆಗಿಲ್ಲ. ಹಾಗಾಗಿ ಬಹಳ ಗೌರವ ಘನತೆಯಿಂದ ನಮ್ಮ ಪಕ್ಷ ಹೆಣ್ಮಕ್ಳು ನಡೆಸ್ಕೊಳ್ಳುತ್ತೆ. ಮುಂದಿನ ಸಭೆಯಲ್ಲಿ ಇದಕ್ಕಿಂತ ಮುಂದಕ್ಕೆ ಅರ್ಧ ಜನ ನೀವು ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಮನೇಲೆ ಇದ್ಬಿಡಿ, ಬರ್ಬೇಡಿ. ಆಯ್ತಾ? ಏನ್ ಮನೇಲಿ ಇರ್ತೀರಾ, ಕರ್ಕೊಂಡ್ ಬರ್ತೀರಾ? ಕೇಳ್ತಾ ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದೋಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಅಮ್ಮ ಯಾರಮ್ಮ ಇವೆಲ್ಲ ಬಂದಿರೋದು, ನೀವೆಲ್ಲ ಹೆಣ್ಮಕ್ಳಿಗೆ ಘೋಷಣೆ ಬರ್ತಾ ಇಲ್ಲ, ಬರೀ ಜೈ ಅಂತೀರಾ. ಬಸವಣ್ಣನ ಕಲ್ಯಾಣ ಕರ್ನಾಟಕದಾಗ ಏನ್ ಹೇಳ್ಬೇಕು? ನಿರ್ಮಿಸೋಣ, ನಿರ್ಮಿಸೋಣ ಅನ್ಬೇಕು. ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಯಾರು ಗಂಡಸ್ ಯಾರು ಹೇಳ್ಬಿಡ್ರಪ್ಪ? ಬಿಡುಗಡೆ ಬಿಡುಗಡೆ. ವೆರಿ ಗುಡ್. ಏನಮ್ಮ ಹೆಸರು? ಚೈತ್ರ. ಇನ್ಯಾರು ಹೇಳಿದ ಆಮೇಲೆ? ವೆರಿ ಗುಡ್. ಇವ್ರಿಗೆಲ್ಲ ಕಳ್ಸ್ಬೇಕು. ಸಂಜೆ ಇಲ್ಲಾಂದ್ರೆ ಇವ್ರ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಟೀಮ್ ಮಾಡ್ಕೊಂಡು ಕಳಿಸೇ ಊಟಕ್ಕೆ, ಇಲ್ಲಾಂದ್ರೆ ಊಟ ಇಲ್ಲ ಅವ್ರಿಗೆ. ಸಭೆಯಲ್ಲಿ ಇದೇ ಮಾಡೋದು ನಾವು. ಘೋಷಣೆ ಕಲ್ತ ಮೇಲೆ ನೆಕ್ಸ್ಟ್ ಕೆಲಸ. ಇವಾಗ ಹೆಣ್ಣು ಮಕ್ಕಳೆಲ್ಲ ಬಿಡುಗಡೆ ಬಿಡುಗಡೆ. ಗಂಡಸು ಹೇಳ್ಬಿಡಿ ಬೆಂಬಲಿಸಿ ಬೆಂಬಲಿಸಿ. ಗಂಡಸು ಹೇಳ್ಬಿಡಿ ಓಟು ಮಾಡಿ ಡೊನೇಟ್ ಮಾಡಿ. ಹೇಳ್ತಾ ಇದೆ, ಬರ್ತಾ ಇದೆ. KRS ಗೆ ಸಪೋರ್ಟ್ ಮಾಡಿ. ಬಾಯಲ್ಲಿ ಸೀಟಿ. ಯಾರ ಗಂಡಸರ ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ. ಏನೇ ಸರಿ. ಕರ್ನಾಟಕ ಮಾತೆಗೆ ಹೇಳಿ ಎಲ್ರು ಈಗ.